ಓಂ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಇವತ್ತಿನ ಸತ್ಸಂಗವನ್ನು ಒಂದು ಚಿಕ್ಕ ಕಥೆಯಿಂದ ಆರಂಭ ಮಾಡೋಣ. ಬಹಳ ಹಿಂದೆ ಒಬ್ಬ ಸಾಮ್ರಾಟನ ಬಳಿ ಒಬ್ಬ ವಿಚಿತ್ರನಾಗಿರ್ತಕ್ಕಂತಹ ವ್ಯಕ್ತಿ ಅವನ ಅರಮನೆಗೆ ಬರ್ತಾನೆ. ಬಂದು ರಾಜನಿಗೆ ಹೀಗೆ ಹೇಳ್ತಾನೆ, ಹೇ ಮಹಾರಾಜ್, ನೀವು ಈ ಭೂಮಿಯ ಅತ್ಯಂತ ಮಹಾನ್ ಚಕ್ರವರ್ತಿ, ದೊಡ್ಡ ಸಾಮ್ರಾಟ್. ನಿನ್ನಂತಹ ಸಾಮ್ರಾಟ್, ನಿನ್ನಂತಹ ರಾಜ ಈ ಜಗತ್ತಲ್ಲಿ ಮತ್ತೊಬ್ಬನಿಲ್ಲ. ಆದ್ರಿಂದ ನೀನು ಎಲ್ಲರ ಹಾಗೆ ಸಾಮಾನ್ಯವಾಗಿರ್ತಕ್ಕಂಥ ಬಟ್ಟೆಗಳನ್ನ ಹಾಕೋದು ಸರಿಯಲ್ಲ. ನೀನು ದಿವ್ಯವಾಗಿರ್ತಕ್ಕಂತಹ ವಸ್ತ್ರಗಳನ್ನು ಧರಿಸ್ಬೇಕು. ದಿವ್ಯವಾಗಿರ್ತಕ್ಕಂಥ ದೇವತೆಗಳು ಧರಿಸ್ತಕ್ಕಂಥ ಬಟ್ಟೆಯನ್ನು ಹಾಕಬೇಕು ನೀನು. ರಾಜ ಆಶ್ಚರ್ಯ ಆಯ್ತು. ದಿವ್ಯವಾದ ವಸ್ತ್ರ? ಯಾಕಂದ್ರೆ ದೇವತೆಗಳು ಏನು ವಸ್ತ್ರ ಹಾಕ್ತಾರೆ ಯಾರಿಗೆ ಗೊತ್ತು? ಅವನಂದ, ದಿವ್ಯವಾಗಿರ್ತಕ್ಕಂಥ ವಸ್ತ್ರವನ್ನ ನೀನು ಧರಿಸೋದಾದ್ರೆ ಈ ಜಗತ್ತಿನಲ್ಲಿ ಅತ್ಯಂತ ಸುಪ್ರಸಿದ್ಧನಾಗ್ತೀನಿ. ರಾಜನ ಅಹಂಕಾರ ಅನ್ನೋದು ಕೆರಳಿತು. ಅವನಂದ, ನನ್ನಷ್ಟು ಪ್ರಸಿದ್ಧಿ, ಎಲ್ಲ ಕಡೆಗೂ ಕೂಡ ನನ್ನ ಹೆಸರನ್ನು ಹೇಳ್ತಕ್ಕಂತಹ, ಎಲ್ಲರೂ ನನ್ನನ್ನು ಹಾಡಿ ಹೊಗಳ್ತಕ್ಕಂತಹ ಅವಕಾಶ ನಂಗೆ ಸಿಗೋದಾದ್ರೆ ಯಾಕೆ ಅಂದ. ಎಷ್ಟಾದ್ರೂ ಖರ್ಚಾಗ್ಲಿ ಚಿಂತೆ ಮಾಡಬೇಡ. ಎಲ್ಲಿ ಸಿಗುತ್ತದೋ? ಇಲ್ಲ, ಅದೆಲ್ಲೂ ಸಿಗುತ್ತಿಲ್ಲ, ಅದನ್ನ ನಾನೇ ಮಾಡೋದು. ಹಾಗಾದ್ರೆ ಒಂದು ಕೆಲಸ ಮಾಡು, ಅದಕ್ಕೇನು ವ್ಯವಸ್ಥೆ ಬೇಕು, ಅದಕ್ಕೇನು ತಯಾರಿ ಬೇಕು ಹೇಳು, ನಾನು ಅದನ್ನು ಮಾಡಲಿಕ್ಕೆ ತಯಾರಿದ್ದೇನೆ. ದೇವ ವಸ್ತ್ರಗಳನ್ನ ನನಗೆ ನೀನು ತಂದು ಕೊಡು. ಅವನಂದ, ಆಯ್ತು, ಕೇವಲ ನಂಗೆ 6 ತಿಂಗಳು ಬೇಕು. 6 ತಿಂಗಳ ಒಳಗಡೆ ಆ ವಸ್ತ್ರಗಳನ್ನು ನಾನು ನಿಮಗೆ ಕೊಡ್ತೀನಿ. ಒಂದೊಂದು ಹಣದ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ ನೀನು. ಬೇರೆ ಏನೇ ಇಡು ಅವಶ್ಯಕತೆ ಇಲ್ಲ. ಹಣ ಎಷ್ಟಾದ್ರೂ ಖರ್ಚಾಗಲ್ಲ, ಅದಕ್ಕೇನು ಲೆಕ್ಕ ಇಡುವಂಥ ಅವಶ್ಯಕತೆ ಇಲ್ಲ. ರಾಜ ಹೇಳ್ದ. ಸಭೆಯಲ್ಲಿರ್ತಕ್ಕಂಥ ಮಂತ್ರಿಗಳು, ಸಭಾಸದರು, ಮೋಸ ಏನೋ ಇದು ಗೊತ್ತಿಲ್ಲ, ಅವನೋ ಒಬ್ಬ ತಲೆ ತಿರುಕ ಬಂದು ಭಿಕ್ಷುಕ ಬಂದು ಒಂದು ವೇಳೆ ಈ ರೀತಿಯಲ್ಲಿ ನಮ್ಗೆ ಹೇಳಿದ್ರೆ ಹೆಂಗೆ ನಂಬೋದು ಅವನನ್ನ? ದೇವತೆಗಳ ಬಟ್ಟೆಯನ್ನು ಯಾರು ತಂದು ಕೊಡ್ಲಿಕ್ಕೆ ಸಾಧ್ಯ? ಇದು ರಾಜನನ್ನ ದೋಚತಕ್ಕಂಥ ಯಾವುದೋ ಹೊಸ ಯೋಜನೆ ಇರ್ಬೋದೇನಷ್ಟೇ. ರಾಜನಿಗೆ ಮೋಸವನ್ನ ಮಾಡ್ಲಿಕ್ಕೆ ಹೊರಟಿದ್ದಾನೆ ಇವನು. ಆದ್ರೆ ರಾಜನ ಹತ್ರ ಹೋಗಿ ಹೇಳೋದು ಯಾರು? ಹೇಳೋ ಧೈರ್ಯ ಅನ್ನೋಂಥದ್ದು ಯಾರಿಗೂ ಕೂಡ ಇರಲಿಲ್ಲ. ಆ ದಿನದಿಂದ ಆ ವ್ಯಕ್ತಿ ಖಜಾನೆಯಿಂದ ಸಾವಿರಾರು ಚಿನ್ನದ ನಾಣ್ಯಗಳನ್ನ ತಗೊಳ್ಳಿಕ್ಕೆ ಶುರು ಮಾಡಿದ. ಒಮ್ಮೊಮ್ಮೆ ದೇವಲೋಕ ಕೂಡ ಹೋಗೋ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ ಅಂದ. ಮತ್ತೊಮ್ಮೆ ದೇವತೆಗಳ ದ್ವಾರಪಾಲಕರಿಗೆ ಒಂದಿಷ್ಟು ಲಂಚ ಎಲ್ಲ ಕೊಡಬೇಕಾಗತ್ತೆ ಅಂದ. ಇನ್ನೊಂದು
ವಸ್ತ್ರಗಳ ಬೆಲೆ ಕಟ್ಟಬೇಕಲ್ಲ, ಸ್ವಲ್ಪ ನೆಗೋಷಿಯೇಷನ್ ಮಾಡ್ಬೇಕು ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ ಅಂದ. ಪ್ರತಿ ದಿವಸವೂ ಕೂಡ ಹೊಸ 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 ರೀತಿಯ ಕಾರಣಗಳು ಹುಟ್ಟುತ್ತಾ ಇದ್ವು. ಹಣ ಮಾತ್ರ ನಿರಂತರವಾಗಿ ರಾಜನ ಖಜಾನೆಯಿಂದ ತೆಗೆದುಕೊಳ್ತಾನೆ ಇದ್ದ. ರಾಜನು ಅಷ್ಟೇ, ಅವನ ಮಾತಿನ ಮೇಲೆ ಅವನಿಗೊಂದು ವಿಶ್ವಾಸ ದೃಢನಾಗಿದ್ದ. 6 ತಿಂಗಳ ಕಾಲ ಅವನು ಎಷ್ಟು ಹಣ ಕೇಳ್ತಾನೋ ಅಷ್ಟು ಹಣವನ್ನು ಕೊಡ್ತಾನೆ ಹೋದ. ಯಾವುದೇ ಪ್ರಶ್ನೆಯನ್ನು ಕೇಳಲಿಕ್ಕೆ ಹೋಗಲಿಲ್ಲ. ಕೊನೆಯ ದಿವಸ ಬಂತು, 6 ತಿಂಗಳಾಗಿತ್ತು. ಆ ಹಣ ತಗೊಂಡು ಎಲ್ಲ ಓಡಿ ಹೋಗ್ತಾನೇನೋ ಅಂತ ಹೇಳಿ ಎಲ್ಲರೂ ಅನುಮಾನದಿಂದ ಕಾಯ್ತಾ ಇದ್ರು. ರಾಜನು ಅವನ ಮನೆ ಸುತ್ತ ಸೈನಿಕರನ್ನ ಕಾವಲಿರಿಸಿದ್ದ. ಅವನ ಎಲ್ಲ ಚಟುವಟಿಕೆಗಳ ಮೇಲೆ ನಿಗಾ ಇಡಿಸಿದ್ರು. ಆಶ್ಚರ್ಯ ಅಂದರೆ ಅವನು ಎಲ್ಲೂ ಓಡಿ ಹೋಗಲೇ ಇಲ್ಲ. ನಿಗದಿತ ದಿವಸ, ನಿಗದಿತ ಸಮಯ, ಅಮೂಲ್ಯವಾಗಿದ್ದ ಬಹಳ ಸುಂದರವಾಗಿರ್ತಕ್ಕಂಥ ಬಹಳ ಅಲಂಕೃತಗೊಂಡಂಥ ಒಂದು ಪೆಟ್ಟಿಗೆಯನ್ನು ತೆಗೆದುಕೊಂಡು ರಾಜನ ಬಳಿಗೆ ಬಂದ, ಸಭೆಗೆ ಬಂದ. ಇಡೀ ರಾಜಧಾನಿ ಜನ ಅಲ್ಲಿ ಸೇರಿದ್ರು. ಎಲ್ಲ ಕಡೆಗೂ ಒಂದು ಸಂಭ್ರಮ, ಕುತೂಹಲ, ನಿರೀಕ್ಷೆ ಆ ಒಂದು ವಾತಾವರಣ ಆವರಿಸಿತ್ತು. ಪ್ರಪ್ರಥಮ ಬಾರಿಗೆ ಭೂಮಿಯ ಮೇಲೆ ಒಬ್ಬ ಮನುಷ್ಯ ದೇವತೆಗಳ ವಸ್ತ್ರವನ್ನು ಧರಿಸ್ತಾ ಇದ್ದಾನೆ. ಆ ಸಭೆಯ ಮಧ್ಯದಲ್ಲಿ ಪೆಟ್ಟಿಗೆಯನ್ನಿಟ್ಟು ಆ ಪೆಟ್ಟಿಗೆಯನ್ನು ತೆರೆದ. ರಾಜನ ಮುಂದೆ ಅದನ್ನ ಬರಮಾಡಿಕೊಂಡ ರಾಜನಿಗೆ ಹೇಳ್ದ, ಹೇ ಮಹಾರಾಜ್, ಈ ನಿಮ್ಮ ಸಾಮಾನ್ಯ ವಸ್ತ್ರಗಳನ್ನ ತೆಗೆದುಹಾಕಿ, ದೇವತೆಗಳ ದಿವ್ಯ ವಸ್ತ್ರಗಳನ್ನು ನಾನು ನಿಮ್ಗೆ ತೊಡಿಸ್ತೇನೆ. ಆದರೆ ಅವನೊಂದು ಮಾತು ಸೇರಿಸ್ದ. ಒಂದು ವಿಷಯವನ್ನು ನಾನು ನಿಮಗೆ ಮೊದಲೇ ಸ್ಪಷ್ಟಪಡಿಸ್ತಾ ಇದ್ದೀನಿ. ದೇವತೆಗಳು ಒಂದು ಷರತ್ತನ್ನು ಹಾಕಿದ್ದಾರೆ. ಅದಾದ ಮೇಲೆ ಅವರು ಅವರ ವಸ್ತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ. ಯಾರು ತಮ್ಮ ಸ್ವಂತ ತಂದೆಗೆ, ಅವರ ಅಪ್ಪನಿಗೆ ಯಾರು ಹುಟ್ಟಿದ್ದಾರೆ, ಜನಿಸಿದ್ದಾರೆ, ಅಂಥವರಿಗೆ ಮಾತ್ರ ಈ ವಸ್ತ್ರಗಳು ಕಾಣಿಸ್ತವೆ, ಉಳಿದವರಿಗೆ ಈ ಬಟ್ಟೆಗಳು ಕಾಣಿಸೋದಿಲ್ಲ. ಇಡೀ ಸಭೆ ದಂಗಾಗೋಯ್ತು. ವ್ಯಕ್ತಿ ಪೆಟ್ಟಿಗೆಯನ್ನು ತೆಗೆದ, ಕೈ ಹಾಕಿ ಬಟ್ಟೆಯನ್ನು ತೆಗೆದ. ಏನು ಬಟ್ಟೆ? ಬಟ್ಟೆ ಎಲ್ಲ ಏನಿಲ್ಲ, ಬರೀ ಗಾಳಿಯಲ್ಲಿ ಕೈ ಆಡಿಸ್ತಾ ಇದ್ದಾನೆ. ನೋಡಿ, ಇದು ಕೋಟು. ಪ್ರತಿಯೊಬ್ಬರ ಅವನ ಕೈ ನೋಡ್ತಾನೆ ಇದ್ದಾರೆ. ಕೈ ಖಾಲಿ, ಏನಿಲ್ಲ ಅಲ್ಲಿ. ಸ್ಪಷ್ಟವಾಗಿ ಎಲ್ಲರಿಗೂ ಅದು ಕಾಣಿಸ್ತಾ ಇದ್ರೂ ಕೂಡ ರಾಜನಿಗೂ ಅದು ಏನು ಕಾಣಿಸ್ಲಿಲ್ಲ. ಮಹಾರಾಜ, ನಿಮ್ಮ ಹಳೆಯ ಕೋಟು ತೆಗಿರಿ, ಈ ಹೊಸ ಕೋಟನ್ನು ಹಾಕ್ತೀನಿ ನಾನು ನಿಮ್ಗೆ, ಈ ದಿವ್ಯವಾಗಿರ್ತಕ್ಕಂಥ ವಸ್ತ್ರವನ್ನು ಧರಿಸಿ. ರಾಜ ತನ್ನ ಕೋಟನ್ನು ತೆಗೆದುಬಿಟ್ಟ, ಆ ವ್ಯಕ್ತಿಯ ಕೈಯಲ್ಲಿ ಕೊಟ್ಟ. ವ್ಯಕ್ತಿಯ ಕೈಯಲ್ಲಿ ಏನೂ ಇಲ್ಲ, ಯಾರಿಗೂ ಏನೂ ಕೂಡ ಕಾಣಿಸ್ತಾ ಇಲ್ಲ. ಆದರೆ ಯಾರು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಬದಲಾಗಿ ಅಲ್ಲಿದ್ದಂತಹ ಎಲ್ಲ ಜನ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿದ್ರು. ಆಹಾ, ಅದ್ಭುತ, ಅಪ್ರತಿಮ, ಆಶ್ಚರ್ಯ, ಇಂತಹ ವಸ್ತ್ರಗಳನ್ನು ನಾವು ಎಂದೂ ನೋಡೇ ಇರಲಿಲ್ಲ. ಹೊಗಳಿಕೆಯ ಮಾತುಗಳೇನು, ಮುಖದಲ್ಲಿ ಸಂತೋಷದ ಸಂಭ್ರಮವೇನು, ಪ್ರತಿಧ್ವನಿ ಸಭಾಂಗಣದಲ್ಲಿ ಎಲ್ಲರೂ ಕೂಡ ಆಡಿ ಹೊಗಳಿದ್ದು. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಅಲ್ಲಿ ವಸ್ತ್ರ ಅನ್ನೋಂಥದ್ದು ಇಲ್ವೇ ಇಲ್ಲ. ಹೇಳೋರು ಯಾರು? ನನಗೆ ಕಾಣಿಸಲ್ಲ ಅಂತಂದ್ರೆ ಸಮಸ್ಯೆ ಇದೆ ಅಲ್ಲಿ. ಇವನು ಅವನ ತಂದೆಗೆ ಜನಿಸ್ತವನಲ್ಲ ಅಂತ ಆಗ್ಬಿಡುತ್ತೆ. ಅಪಮಾನ ಅವನ ಮೇಲೆ ಬರುತ್ತಲ್ವ. ಆ ಭಯ ಪ್ರತಿಯೊಬ್ಬರ ಮನಸ್ಸನ್ನ ಹಿಡ್ಕೊಂಡಿತ್ತು. ಒಬ್ಬ ವ್ಯಕ್ತಿ ಹೇಳ್ತಾನೆ ನಾನ್ ನೋಡಿದೆ ಅಂತ, ಮತ್ತೊಬ್ಬ ವ್ಯಕ್ತಿ ಹೇಳ್ತಾನೆ ನಾನ್ ನೋಡಿದೆ ಅಂತ, ಇನ್ನೊಬ್ಬ ಹೇಳ್ತಾನೆ ಹಾ ನಾನು ನೋಡಿದೆ ಅಂತಾನೆ. ಇಲ್ಲ, ಅಲ್ಲಿ ಯಾವುದೂ ಸತ್ಯವಲ್ಲ, ಏನೂ ಕೂಡ ಗೋಚರವಾಗ್ತಾ ಇಲ್ಲ ಅಂತ ಹೇಳೋ ಧೈರ್ಯ ಯಾರಿಗೂ ಇಲ್ಲ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಒಬ್ಬನಿಗಿಂತ ಮತ್ತೊಬ್ಬನಿಗಿಂತ ಮಗದೊಬ್ಬ ಎಲ್ಲರೂ ವಸ್ತ್ರಗಳ ಸೌಂದರ್ಯವನ್ನು ಹೊಗಳಿದ್ದೇ. ಯಾಕೆ?
ನಾವು ನಮ್ಮ ನಿಜವಾದ ತಂದೆಗೆ ಜನಿಸಿದವರು ಅನ್ನೋಂಥದ್ದನ್ನು ಸಾಬೀತುಪಡಿಸ್ಕೊಳ್ಬೇಕಾಗಿತ್ತು ಅವ್ರಿಗೆ. ಸುಳ್ಳನ್ನೇ ಸತ್ಯ ಅಂತ ಹೇಳಿ ಬಿಂಬಿಸಿದರು. ಇಲ್ಲಿ ಸಮಸ್ಯೆ ಆಗಿದ್ದೇನಂತಂದ್ರೆ ರಾಜನಿಗೂ ಕೂಡ ಬೇರೆ ದಾರಿ ಇರಲಿಲ್ಲ. ಅವನು ನಗನಗುತ್ತಾ ನಗುತ್ತಾ ಅಸ್ತಿತ್ವವೇ ಇಲ್ಲದೆ ಇರತಕ್ಕಂಥ ಬಟ್ಟೆಗಳೇ ಇಲ್ಲದೆ ಇರತಕ್ಕಂಥ ಆ ಬಟ್ಟೆಗಳ ಸೌಂದರ್ಯವನ್ನ ಅವನು ಕೂಡ ಹೊಗಳಲಿಕ್ಕೆ ಶುರು ಮಾಡಿದ. ಇನ್ನೂ ದೊಡ್ಡದಾಗಿರ್ತಕ್ಕಂಥ ಒಂದು ಅವಮಾನ ಅವನಿಗೆ ಕಾದಿದೆ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ. ಒಂದೊಂದಾಗಿ ರಾಜನ ಎಲ್ಲ ವಸ್ತ್ರಗಳನ್ನು ಬಿಚ್ಚುತ್ತಾ ಹೋದ. ನಿಜ ಹೇಳ್ಬೇಕಂತಂದ್ರೆ ರಾಜ ಪೂರ್ತಿ ನಿರ್ವಸ್ತ್ರನಾಗಿದ್ದಾನೆ, ಪೂರ್ತಿ ಬೆತ್ತಲೆಯಾಗಿ ನಿಂತ್ಕೊಂಡಿದ್ದಾನೆ. ಸಭೆಯ ಮಧ್ಯದಲ್ಲಿ ನಿಂತಿದ್ದಾನೆ. ಸಭೆಯಲ್ಲಿದ್ದಂತಹ ಪ್ರತಿಯೊಬ್ಬರೂ ಕೂಡ ರಾಜ ಬೆತ್ತಲೆ ಆಗಿರೋದನ್ನ ಸ್ಪಷ್ಟವಾಗಿ ನೋಡ್ತಾ ಇದ್ದಾರೆ. ರಾಜನಿಗೂ ಕೂಡ ಗೊತ್ತು ನನ್ನ ಮೈ ಮೇಲೆ ಏನೂ ಕೂಡ ಬಟ್ಟೆ ಇಲ್ಲ ಅಂತ ಹೇಳಿ. ಆದ್ರೂ ಚಪ್ಪಾಳೆ ಮಾತ್ರ ಹೊಡಿತಾನೆ ಇದ್ದಾರೆ ಜನ, ಜೋರಾಗಿ ಹೊಡಿತಾ ಇದ್ದಾರೆ. ವಸ್ತ್ರಗಳಿಲ್ಲ, ವಸ್ತ್ರಗಳ ಸೌಂದರ್ಯವನ್ನ ಹೊಗಳ್ತಕ್ಕಂಥ ಧ್ವನಿಗಳು ರಾಜ ಸಭೆಯನ್ನ ತುಂಬಿಕೊಂಡಿವೆ. ಆ ವ್ಯಕ್ತಿ ರಾಜನನ್ನ ಸಂಪೂರ್ಣ ನಿರ್ವಸ್ತ್ರವನ್ನಾಗಿ ಮಾಡಿ ನಿಲ್ಲಿಸ್ಬಿಟ್ಟ. ರಾಜ ಸಭೆಯಲ್ಲಿದ್ದ ಪ್ರತಿಯೊಬ್ಬರೂ ಕೂಡ ರಾಜ ಬೆತ್ತಲೆಯಾಗಿದ್ದಾನೆ, ನೋಡ್ತಾನೆ ಇದ್ದಾರೆ ಎಲ್ರು. ರಾಜನಿಗೂ ಕೂಡ ಗೊತ್ತು ನಾನು ಹೇಗೆ ನಿಂತಿದ್ದೀನಿ ಅಂತ, ಸ್ಪಷ್ಟವಾಗಿದೆ ಅವನಿಗೆ. ಯಾರೋ ಸತ್ಯವನ್ನು ಹೇಳಕ್ಕೆ ರೆಡಿ ಇಲ್ಲ. ಅಲ್ಲಿದ್ದಂತ ಸಭಾಸದರು ಯಾರ್ಯಾರು ಬಂದಿದ್ರು ಎಲ್ರು ಚಪ್ಪಾಳೆ ಹೊಡಿತಾನೆ ಇದ್ದಾರೆ. ಅಸ್ತಿತ್ವವೇ ಇಲ್ಲದೆ ಇರತಕ್ಕಂಥ ವಸ್ತ್ರಗಳ ಸೌಂದರ್ಯವನ್ನ ಕೊಂಡಾಡ್ತಾ ಇದ್ದಾರೆ. ರಾಜನು ತನ್ನೊಳಗೆ ಅವಮಾನದಿಂದ ನರಳುತ್ತಾ ಇದ್ರೂ ಕೂಡ ಹೊರಗೆ ನಗುವ ಮುಖವಾಡವನ್ನ ತೋರಿಸ್ತಾನೆ ಇದ್ದ. ಯಾಕೆ? ಸಮಸ್ಯೆ ಇದೆ ಅಲ್ಲಿ. ಅತ್ಯಂತ ಕರುಣಾಜನಕವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ. ಆದ್ರೆ ಸತ್ಯವನ್ನ ಒಪ್ಪಿಕೊಳ್ಳುವುದಕ್ಕಿಂತ ಸುಳ್ಳನ್ನ ಮುಂದುವರಿಸೋದೇ ಅವನಿಗೆ ಕ್ಷೇಮ ಅಂತ ಅನಿಸ್ತು. ಕಾರಣ ಒಂದೇ, ಏನು? ಭಯ. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಮತ್ತೆ ಮುಂದೆ ಬಂದು ಹೇಳ್ತಾನೆ, ಭೂಮಿಯ ಇತಿಹಾಸದಲ್ಲಿಯೇ ಇದೇ ಮೊಟ್ಟ ಮೊದಲ ಬಾರಿಗೆ ದೇವತೆಗಳ ದಿವ್ಯ ವಸ್ತ್ರಗಳನ್ನ ಒಬ್ಬ ಮನುಷ್ಯ ಧರಿಸಿದ್ದಾನೆ. ಅದರಿಂದ ಈ ಅಪೂರ್ವವಾಗಿರ್ತಕ್ಕಂಥ ಈ ಘಟನೆಯನ್ನ ಇಡೀ ರಾಜಧಾನಿಯ ಜನ ನೋಡಬೇಕು. ಮಹಾರಾಜರು ದೇವೋತ್ಸವದ ಮೆರವಣಿಗೆಯನ್ನು ನಡೀಬೇಕು. ರಾಜನ ಮನಸ್ಸು ನಡಗಿಬಿಡಿತು. ಅಯ್ಯಯ್ಯೋ, ಪೂರ್ತಿ ಬೆತ್ತಲೆ ಆಗಿದ್ದೀನಿ ನಾನು, ಅಷ್ಟಾಗಿ ಇವನು ಸಾಕಿನ ಒಳಗೆ ಹೋಗ್ತೀನಿ ಅನ್ನೋ ಹಾಗಿಲ್ಲ, ಮೆರವಣಿಗೆ ಬೇರೆ ಮಾಡು ಅಂತ ಹೇಳ್ತಾ ಇದ್ದಾನೆ. ಆರಂಭದಲ್ಲಿ ಹೇಳಿರ್ತಕ್ಕಂಥ ಒಂದು ಸುಳ್ಳನ್ನ ಮುಚ್ಚಿಕೊಳ್ಳಿಕ್ಕಾಗಿ ಮತ್ತೊಂದು ಸುಳ್ಳು, ಅದನ್ನ ಮುಚ್ಚಲಿಕ್ಕೆ ಮತ್ತೊಂದು ಸುಳ್ಳು, ಬೇರೆ ದಾರಿನೇ ಇಲ್ಲ. ಅವನು ಏನು ಹೇಳ್ತಾನೆ ಎಲ್ಲಕ್ಕೂ ಕೂಡ ಒಪ್ಕೊಂಡ. ರಾಜಧಾನಿಯ ಬೀದಿಗಳಲ್ಲಿ ಬೆತ್ತಲೆಯಾಗಿರ್ತಕ್ಕಂತಹ ರಾಜನ ಮೆರವಣಿಗೆ ಹೊರಡ್ತು. ಬೀದಿಗಳ ಎರಡೂ ಬದಿಗಳಲ್ಲಿ ಸಾವಿರಾರು ಜನ ನಿಂತಿದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ತಾ ಇದ್ದಾರೆ. ಅದ್ಭುತ, ಆಶ್ಚರ್ಯ, ಸುಂದರ. ಈ ರೀತಿಯ ಸೌಂದರ್ಯವನ್ನು ನಾವು ನೋಡೇ ಇಲ್ಲ. ಧನ್ಯ, ನಮ್ಮ ಮಹಾರಾಜರೇ ಧನ್ಯ, ಕೂಗುತ್ತಾ ಇದ್ದಾರೆ. ಆ ಜನ ಸಮೂಹದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಷಯ ಬಹಳ ಸ್ಪಷ್ಟವಾಗಿತ್ತು, ರಾಜನ ಬೆತ್ತಲೆಯಾಗಿದ್ದಾನೆ. ಆದರೂ ಯಾರೂ ಕೂಡ ಬಾಯಿಂದ ಸತ್ಯವನ್ನು ಹೇಳಲಿಕ್ಕೆ ತಯಾರಿಲ್ಲ. ಸತ್ಯ ಹೊರಗೆ ಬರ್ತಾ ಇಲ್ಲ. ಹೇಳೋನು ಯಾರು? ಯಾರು ಹೇಳ್ತಾರೆ? ಎಲ್ಲರೂ ಅವನನ್ನೇ ಅವಮಾನದಿಂದ ನೋಡ್ತಾರೆ, ಅನುಮಾನದಿಂದ ನೋಡ್ತಾರೆ. ಇಡೀ ಸಮಾಜದ ವಿರುದ್ಧ ನಿಲ್ಲೋರು ಯಾರು? ಎಲ್ಲರೂ ಕೂಡ ಭಯದಿಂದ ಮೌನವಾಗಿದ್ರು. ಗಮನದಲ್ಲಿರಲಿ, ಭಯಭೀತನಾಗಿರ್ತಕ್ಕಂಥ ಮನುಷ್ಯನಿಂದ ಏನು ಬೇಕಾದರೂ ಕೂಡ ನೀವು ನಂಬಿಸ್ಬೋದು.
ಇಲ್ಲದೆ ಇರತಕ್ಕಂಥ ವಸ್ತ್ರಗಳನ್ನ ಇದೆ ಅಂತ ನಂಬಿಸಬಹುದು. ಅಸ್ತಿತ್ವದಲ್ಲೇ ಇಲ್ಲದೆ ಇರತಕ್ಕಂತಹ ಸ್ವರ್ಗ ಮತ್ತು ನರಕವನ್ನು ಬೇಕಾದ್ರೆ ನೀವು ನಂಬಿಸಬಹುದು. ಸತ್ಯದ ಆಧಾರ ಇಲ್ಲದೆ ಇರತಕ್ಕಂತಹ ಕಲ್ಪನೆಗಳನ್ನು ಕೂಡ ನಾವು ಸತ್ಯ ಅಂತ ಹೇಳಿ ಒಪ್ಪಿಸಬಹುದು. ಆದರೆ ಅದಕ್ಕೆ ಮೊದಲ ಅವಶ್ಯಕತೆ ಒಂದೇ. ಮನುಷ್ಯನ ಮನಸ್ಸಿನಲ್ಲಿ ಮೊದಲು ಭಯವನ್ನು ಹುಟ್ಟಿಸು. ಗಮನಿಸಿ, ಈ ಕಥೆಯನ್ನು ಹೇಳಲಿಕ್ಕೂ ಕೂಡ ಇದೇ ಕಾರಣ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಜೀವನದಲ್ಲಿ ಅನೇಕ ಅಸತ್ಯಗಳನ್ನು ನಂಬಿದ್ದಾನೆ. ಅವುಗಳನ್ನ ನಂಬಲಿಕ್ಕೆ ಅವನ ಹತ್ರ ಯಾವುದೇ ತಾರ್ಕಿಕ ಕಾರಣ ಅನ್ನೋದು ಇಲ್ಲ. ಅವನನ್ನ ಅದೆಲ್ಲವೂ ಕೂಡ ಸತ್ಯ ಅಂತ ನಂಬುವ ಹಾಗೆ ಮಾಡಿದ್ದು ಕೇವಲ ಭಯ. ಆ ರಾಜಸಭೆಯಲ್ಲಿ ಇಲ್ಲದೆ ಇರತಕ್ಕಂತಹ ವಸ್ತ್ರಗಳನ್ನ ಹೊಗಳುತ್ತಿದ್ದಂಥವರು ಬೇರೆ ಯಾರು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಾವೇ ಎಷ್ಟೋ ಬಾರಿ ಏನು ಇಲ್ಲದೆ ಇರತಕ್ಕಂಥ ವಸ್ತ್ರಗಳನ್ನು ಹೊಗಳಿಲ್ವಾ? ಅದು ಸುಳ್ಳು ಅಂತ ನಮ್ಗೆ ಗೊತ್ತಿದೆ. ಆದರೂ ಕೂಡ ಅದ್ರ ಬಗ್ಗೆ ಮಾತಾಡೋದಿಲ್ವಾ? ಅದ್ರ ಬಗ್ಗೆ ಹೊಗಳೋದಿಲ್ವಾ ನಾವು? ಅದರ ವಿರುದ್ಧ ನಿಂತು ಸತ್ಯವನ್ನ ಹೇಳುವ ಧೈರ್ಯ ನಮ್ಮ ಹತ್ರನೂ ಇರಲಿಲ್ಲ. ಗಮನಿಸಿ, ಒಂದು ಗುಂಪು ಅನ್ನುವಂಥದ್ದು ಏನಿದೆ, ಮನುಷ್ಯನ ಅತ್ಯಂತ ದೊಡ್ಡ ದುರ್ಬಲತೆ. ಭಯ ಮತ್ತೆ ಗುಂಪು ಈ ಎರಡು ಒಂದಾಗ್ಬಿಟ್ರೆ ವ್ಯಕ್ತಿ ತನ್ನ ಸ್ವಂತ ಅನುಭವವನ್ನೇ ಅನುಮಾನಿಸಲಿಕ್ಕೆ ಆರಂಭ ಮಾಡ್ತಾನೆ. ಮೋಸ್ಟ್ಲಿ ನನಗೆ ಮಾತ್ರ ತಪ್ಪಾಗಿ ಕಾಣಿಸ್ತಾ ಇದೆಯಾ? ಇಷ್ಟೊಂದು ಜನ ಹೇಳ್ತಾ ಇದ್ದಾರೆ, ಅವ್ರು ಹೇಳಿದ್ದು ಸರಿ ಇರಬೇಕು. ಅರೆ, ನಿನ್ನ ಕಣ್ಣುಗಳನ್ನ, ನಿನ್ನ ಅನುಭವವನ್ನ, ನಿನ್ನ ಇಂದ್ರಿಯಗಳನ್ನ ನೀನು ನಂಬ್ತಾ ಇಲ್ಲ. ಸತ್ಯವನ್ನ ನೋಡುವ ಕಣ್ಣುಗಳು ಇದ್ರೂ ಕೂಡ ಅದನ್ನು ಹೇಳುವ ಧೈರ್ಯ ಮಾತ್ರ ನಾವು ಯಾರೂ ಕೂಡ ಮಾಡೋದಿಲ್ಲ. ಇಡೀ ರಾಜಧಾನಿಯಲ್ಲಿ ಇದೇ ಸಂಭವಿಸಿತು. ಎಲ್ಲರೂ ಮೌನವಾಗಿದ್ರು. ಮಾತಾಡಿದ್ರೆ ಹೊಗಳೋದಷ್ಟೇ. ಒಂದು ಚಿಕ್ಕ ಬಾಲಕ ಮಾತ್ರ ತನ್ನ ತಂದೆಯನ್ನ ನೋಡಿ ನಿರ್ಭಯವಾಗಿ ಹೇಳಿದ, ಅಪ್ಪ, ರಾಜ ಬೆತ್ತಲೆ ಆಗಿರೋ ಕಾಣಿಸ್ತಾ ಇದೆ. ತಂದೆ ಬಾಯನ್ನು ಮುಚ್ಚಿದ, ಹೇಯ್, ಸುಮ್ಮನೆ ಇರು, ನಿನಗೇನೂ ಗೊತ್ತಿಲ್ಲ, ನೀ ಇನ್ನೂ ಮಗು. ನಾನು ನನ್ನ ಜೀವನದ ಅನುಭವದಿಂದ ಹೇಳ್ತಾ ಇದ್ದೀನಿ. ಈ ಬಿಳಿ ಕೂದಲು ಅನ್ನೋಂಥದ್ದೇನಿದೆ ಸುಮ್ಮನೆ ಬಂದಿಲ್ಲ. ಅಲ್ಲಿ ಇವೆ, ಬಟ್ಟೆ ಇವೆ. ಆ ಬಟ್ಟೆಗಳು ಬಹಳ ಸುಂದರವಾಗಿವೆ. ಈ ರೀತಿಯ ಮಾತುಗಳನ್ನು ಯಾವತ್ತೂ ಕೂಡ ನೀನು ಆಡಬಾರ್ದು. ಇದು ಲೋಕದ ದುರಂತ. ಮಕ್ಕಳು ಅನೇಕ ಬಾರಿ ಸತ್ಯವನ್ನ ನೋಡ್ತಾರೆ, ಆದರೆ ದೊಡ್ಡವರಿಗೆ ಆ ಸತ್ಯವನ್ನ ದೊಡ್ಡವರು ಆ ಮಕ್ಕಳಿಗೆ ಸತ್ಯವನ್ನು ಹೇಳಲಿಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ. ಯಾಕೆಂದ್ರೆ ಮಕ್ಕಳಿಗೆ ಇನ್ನೂ ಭಯವನ್ನ ಕಲಿಸಿಲ್ಲ ನಾವು. ಇನ್ನೂ ಸಮಾಜದ ಕುತಂತ್ರಗಳನ್ನ ಅವರ ಮನಸ್ಸನ್ನ ಆವರಿಸಿಲ್ಲ. ಸುಳ್ಳನ್ನ ಸತ್ಯ ಅಂತಕ್ಕಂಥ ನಟಿಸುವ ಆ ಕಪಟತೆ, ಬುದ್ಧಿವಂತಿಕೆ ಇನ್ನೂ ಅವರಲ್ಲಿ ಹುಟ್ಟಿಲ್ಲ. ಆದ್ರಿಂದ ಅವರು ವಾಸ್ತವವನ್ನ ನೇರವಾಗಿ ನೋಡ್ತಾರೆ, ಇದ್ದದನ್ನು ಇದ್ದ ಹಾಗೆ ಅರಿತಾರೆ. ಒಂದು ಮಗುವನ್ನು ನೀವು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿನ ಕಲ್ಲಿನ ವಿಗ್ರಹವನ್ನ ತೋರಿಸಿ, ಇದು ನೋಡೋ, ಇದು ದೇವರು, ನಮಸ್ಕಾರ ಮಾಡೋನಿ. ಮಗುಗೇನು ಕಾಣಿಸ್ತದಲ್ಲಿ? ಮಗುಗೆ ಕಾಣಿಸೋದು ಅಲ್ಲೊಂದು ಕೇವಲ ಕಲ್ಲು ಮಾತ್ರ. ಅದು ಆಶ್ಚರ್ಯದಿಂದ ಕೇಳುತ್ತೆ, ನಮ್ಮ ಮುಖವನ್ನೇ ನೋಡುತ್ತದು. ಇದು ದೇವ್ರಲ್ಲ, ಇದು ಕಲ್ಲು, ಒಂದು ಮೂರ್ತಿ ಮಾತ್ರ. ನಿಂಗೇನು ಗೊತ್ತಾಗಲ್ಲ, ಸುಮ್ಮನೆ ಕೂತ್ಕೋ. ನಾವು ಹೇಳಲ್ವಾ? ಅಥವಾ ನಾವು ಎಷ್ಟೋ ಸಾರಿ ಹೇಳಿಲ್ವಾ? ನೀನು ಚಿಕ್ಕವನು, ನಿನಗಿನ್ನೂ ಅನುಭವ ಸಾಲದು. ಇದು ದೇವರು. ಅಷ್ಟೇ ಅಲ್ಲ, ಮಗುವಿನ ತಲೆಯನ್ನ ಬಲವಂತವಾಗಿ ಬಗ್ಗಿಸ್ತೀವಿ ನಾವು, ನಮಸ್ಕಾರ ಮಾಡು ಅಂತ ಹೇಳ್ತೀವಿ. ಇದೇ ಅಭ್ಯಾಸ ಆದ್ಮೇಲೆ ಸ್ವಲ್ಪ ದಿನಗಳ ನಂತರ ಮಗು ಕೂಡ ದೊಡ್ಡದಾಗ್ತದೆ. ಅದರೊಂದಿಗೆ ಅದು ಸತ್ಯದ ಕಡೆಗೆ ಬೆಳೆಯೋದಿಲ್ಲ, ಸಮಾಜದ ಕಪಟದಲ್ಲಿ ಬೆಳೀತದೆ.
ನಾವೇನು ಪ್ರಬುದ್ಧತೆ ಅಂತ ಹೇಳಿ ಕರಿತೇವೆ, ಅನೇಕ ಬಾರಿ ಕುತಂತ್ರದ ಮತ್ತೊಂದು ಹೆಸರಷ್ಟೆ. ಮನುಷ್ಯ ಎಷ್ಟೇ ಬುದ್ಧಿವಂತನಾಗ್ತಾನೋ ಅಷ್ಟೇ ಸುಳ್ಳಿನೊಂದಿಗೆ ರಾಜಿ ಮಾಡಿಕೊಳ್ಳುವುದನ್ನು ಕಲಿತಾನೆ. ಆದ್ರಿಂದ ಆ ರಾಜಧಾನಿಯಲ್ಲಿ ಸಾವಿರಾರು ಬುದ್ಧಿವಂತರಿದ್ರು, ಆದರೆ ಸತ್ಯ ಹೇಳಿದವನು ಒಬ್ಬನೇ, ಆ ಮುಗ್ಧ ಬಾಲಕ. ಇತಿಹಾಸದ ಉದ್ದಕ್ಕೂ ಇದೇ ನಡ್ಕೊಂಡು ಬಂದಿರೋದು. ಮನುಷ್ಯನನ್ನ ಮೊದಲು ಭಯಭೀತನನ್ನಾಗಿ ಮಾಡಬೇಕು, ಅನಂತರ ಆ ಭಯದ ಆಧಾರದ ಮೇಲೆ ಅನೇಕ ಅಸತ್ಯಗಳನ್ನ ಅವನಿಗೆ ಸತ್ಯ ಅಂತ ಬಿಂಬಿಸಬೇಕು, ನಂಬಿಸಲಾಗಿದೆ. ಒಂದು ಗುಂಪಿನ ಒತ್ತಡದ ಮುಂದೆ ವ್ಯಕ್ತಿ ತನ್ನ ಸ್ವಂತ ಅನುಭವವನ್ನೇ ನಿರಾಕರಿಸ್ತಾನೆ. ತನಗೇನು ಸ್ಪಷ್ಟವಾಗಿ ಕಾಣ್ತಾ ಇದೆ ಆ ಸತ್ಯವನ್ನ ಹೇಳಲಿಕ್ಕೂ ಧೈರ್ಯ ಮಾಡೋದಿಲ್ಲ. ಯಾಕೆಂದ್ರೆ ಆ ಸತ್ಯವನ್ನ ಹೇಳಿದ ತಕ್ಷಣ ಅವನು ಒಂಟಿ ಆಗಿಬಿಡ್ತಾನೆ ಅಂತಕ್ಕಂಥ ಭಯ ಅವನನ್ನ ಕಾಡ್ತಾ ಇರುತ್ತೆ. ಗಮನಿಸಿ, ಯಾವ ವ್ಯಕ್ತಿ ಒಂಟಿಯಾಗಿ ನಿಲ್ಲುವ ಧೈರ್ಯವನ್ನ ಮಾಡ್ತಾನೋ ಅವನೇ ನಿಜವಾದ ಧಾರ್ಮಿಕ ವ್ಯಕ್ತಿ. ಯಾವ ವ್ಯಕ್ತಿ ತನ್ನ ಅನುಭವಕ್ಕೆ ಗುಂಪಿನ ಅನುಮೋದನೆಯನ್ನ ಪಡಿಲಿಕ್ಕೆ ಬಯಸ್ತಾನೋ ಅವನು ಯಾವತ್ತೂ ಕೂಡ ಧಾರ್ಮಿಕ ವ್ಯಕ್ತಿ ಆಗಲಾರ. ಎಂತಹ ಸಂದರ್ಭಗಳೇ ಬರಲಿ, ನನ್ನ ಅನುಭವ ಅದು ಅದಕ್ಕೆ ಸರಿಯಾಗಿ ಪ್ರಾಮಾಣಿಕವಾಗಿ ಉಳಿತಕ್ಕಂಥವನೇನಿದಾನಲ್ಲ ಅವನೇ ಧಾರ್ಮಿಕ ವ್ಯಕ್ತಿ. ಅಂತ ವ್ಯಕ್ತಿಯ ಮುಂದೆ ಮಾತ್ರ ಸತ್ಯ ಅನ್ನೋದು ಅನಾವರಣಗೊಳ್ಳುತ್ತದೆ. ಅದನ್ನ ಒಪ್ಪಿಕೊಳ್ತಕ್ಕಂಥವನು. ಯಾವುದು ಕಾಣ್ತಾ ಇಲ್ಲ ಅದನ್ನ ಜನ ನಂಬುತ್ತಾರೆ ಅಂತ ಹೇಳಿ ಅದನ್ನ ನಾವು ಒಪ್ಪೋದಲ್ಲ. ಅಂತಹ ವ್ಯಕ್ತಿ ಧಾರ್ಮಿಕ ವ್ಯಕ್ತಿ. ಧರ್ಮದ ಮೊದಲ ಹೆಜ್ಜೆ ಇದು. ಸತ್ಯ ಕಂಡರೂ ಕೂಡ ಯಾವ ವ್ಯಕ್ತಿ ಮೌನವಾಗಿರ್ತಾನೋ ಅವನು ಧಾರ್ಮಿಕ ವ್ಯಕ್ತಿಯಲ್ಲ, ಅದು ಧರ್ಮವೂ ಕೂಡ ಅಲ್ಲ. ಸುಳ್ಳನ್ನೇ ಸತ್ಯ ಅಂತ ಘೋಷಿಸ್ತಕ್ಕಂತಹ ಗುಂಪಿನ ಜೊತೆಗೆ ಸೇರ್ಕೊಂಡು ನಡೆಯೋದು ಕೂಡ ಧರ್ಮ ಅಲ್ಲ. ಆದ್ರೆ ನಾವು ಧಾರ್ಮಿಕರು ಅಂತ ಹೇಳಿ ಕರೆಯೋರನ್ನ ನೋಡಿ ಇಡೀ ಗುಂಪಿನಿಂದ ದೂರ ನಿಂತರನ್ನು ಯಾವತ್ತಾದ್ರು ನೋಡಿದ್ದೀರ? ನಾವು ಯಾವಾಗ್ಲೂ ಕೂಡ ಯಾವ್ದಾರ ಒಂದು ಗುಂಪಿನ ಜೊತೆಗೆ ಇರ್ತೀವಿ. ಯಾರೋ ಹಿಂದೂಗಳ ಗುಂಪಲ್ಲಿದ್ದಾರೆ, ಯಾರೋ ಮುಸ್ಲಿಮರ ಗುಂಪಲ್ಲಿದ್ದಾರೆ, ಇನ್ಯಾರೋ ಕ್ರೈಸ್ತರ ಗುಂಪಲ್ಲಿದ್ದಾರೆ, ಇನ್ಯಾರೋ ಜೈನರ ಗುಂಪಿನಲ್ಲಿದ್ದಾರೆ, ಇನ್ಯಾರೋ ಬೌದ್ಧರ ಗುಂಪಿನಲ್ಲಿದ್ದಾರೆ, ಇನ್ಯಾರೋ ಮತ್ತೊಂದು ಗುಂಪಿನ ಜೊತೆಗಿದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವರನ್ನೇ ಆದಂಥ ಒಂದು ಗುಂಪಿದೆ, ಆ ಗುಂಪಿನ ಜೊತೆಗೆ ಅವರು ಜೀವನವನ್ನು ಮಾಡ್ತಾ ಇರ್ತಾರೆ. ಆ ಗ್ರೂಪ್, ಆ ಗುಂಪು, ಆ ಸಮೂಹ ಏನು ಹೇಳ್ತಾ ಇದೆ ಅದನ್ನೇ ಇವರು ರಿಪೀಟ್ ಮಾಡ್ತಾ ಇರ್ತಾರೆ ಅಷ್ಟೆ. ಅವರ ಸ್ವಂತ ಅನುಭವದಿಂದ ಸತ್ಯ ಅನ್ನೋದು ಬಂದಿಲ್ಲ, ಆ ಗುಂಪಿನಿಂದ ಬಂದಿರತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕಣ್ಣುಗಳಿವೆ, ಅವನು ನೋಡಬಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕಿವಿಗಳಿವೆ, ಅವನು ಕೇಳಬಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಬುದ್ಧಿ ಇದೆ, ಅವನು ಯೋಚಿಸಲಿಕ್ಕೆ ಸಾಧ್ಯ ಇದೆ, ಅವನು ಯೋಚಿಸಬಲ್ಲ. ಆದರೆ ನಮ್ಮ ಸುತ್ತಮುತ್ತಲೂ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅವರು ಅದನ್ನು ಪುನರಾವರ್ತನೆ ಮಾಡುವಾಗ ತನ್ನ ಅನುಭವವನ್ನು ನಂಬತಕ್ಕಂಥ ಧೈರ್ಯ ವ್ಯಕ್ತಿ ಕಳೆದುಕೊಳ್ತಾನೆ. ಅವನು ಏನು ವಿಚಾರ ಮಾಡ್ತಾನೆ ಅಂತಂದ್ರೆ, ಇಷ್ಟೊಂದು ಜನ ಹೇಳ್ತಾ ಇದ್ದಾರೆ, ಅವರು ತಪ್ಪಾಗಿರ್ಲಿಕ್ಕೆ ಸಾಧ್ಯವೇ? ಆ ಕ್ಷಣದಿಂದಲೇ ತನ್ನ ಕಣ್ಣುಗಳನ್ನ ಅನುಮಾನಿಸ್ಲಿಕ್ಕೆ ಶುರು ಮಾಡ್ತಾನ ಅವನು. ಅವನ ಕಿವಿಗಳನ್ನ ಅನುಮಾನಿಸ್ಲಿಕ್ಕೆ ಶುರು ಮಾಡ್ತಾನೆ. ಅವನು ತನ್ನ ಅನುಭವವನ್ನ ಅನುಮಾನಿಸ್ಲಿಕ್ಕೆ ಶುರು ಮಾಡ್ತಾನೆ. ಇವತ್ತು ನಾವು ಏನು ಚಿಂತನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ ಆ ವಿಷಯವೇ ಭಯ. ಗಮನಿಸಿ, ಭಯ ಧಾರ್ಮಿಕ ವ್ಯಕ್ತಿಯ ಮನುಷ್ಯನ ಲಕ್ಷಣ ಅಲ್ಲ. ಯಾಕೆಂದ್ರೆ ಭಯಭೀತನಾಗಿರ್ತಕ್ಕಂಥ ವ್ಯಕ್ತಿ ಸತ್ಯ ತತ್ವವನ್ನು ಹುಡುಕಲಾರ, ಸತ್ಯ ತತ್ವವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ,
ಸತ್ಯದ ಸಾಕ್ಷಾತ್ಕಾರಕ್ಕೆ ಅವನು ಅರ್ಹನಾಗ್ಲಾರ. ಯಾಕೆ? ಯಾಕೆಂದ್ರೆ ಅವನ ಭಯವೇ ಅವನನ್ನ ಸತ್ಯವನ್ನ ಒಪ್ಪಿಕೊಳ್ಳೋ ಹಾಗೆ ಮಾಡ್ತದೆ. ಇದರ ದೃಷ್ಟ ಅಂತಂದ್ರೆ ಸಾವಿರಾರು ವರ್ಷಗಳಿಂದ ನಮಗೆ ವಿರುದ್ಧವಾದಂತಹ ಶಿಕ್ಷಣವನ್ನ ನೀಡಲಾಗಿದೆ. ದೇವರು ಅಂದ್ರೆ ಭಯಪಡಬೇಕು, ದೇವರ ಭಯ ಇರಬೇಕು, ಗಾಡ್ ಫಿಯರಿಂಗ್ ಇರಬೇಕು. ಇದನ್ನೇ ಹೇಳಲಾಗಿದೆ ನಮಗೆ. ದೇವರ ಭಯ ಇದಕ್ಕಿಂತಲೂ ಸುಳ್ಳಾಗಿರ್ತಕ್ಕಂಥ ಇನ್ನೊಂದು ಶಬ್ದವೇ ಇಲ್ಲ ಈ ಜಗತ್ತಿನಲ್ಲಿ. ಯಾಕಂದ್ರೆ ಭಗವಂತನನ್ನ ಅವಮಾನಿಸ್ತಕ್ಕಂತಹ ಶಬ್ದ ಅದು. ಭಯದಿಂದ ನಡುಗ್ತಾ ಇರ್ತಕ್ಕಂಥ ವ್ಯಕ್ತಿ ಭಗವಂತನ ಬಳಿ ಹೋಗೋದಾದ್ರೆ ಹೇಗೆ? ಅವನ ಸಮೀಪ ಕೂಡ ಹೋಗ್ಲಿಕ್ಕಾಗೋದಿಲ್ಲ. ಭಗವಂತ ಮತ್ತು ಮನುಷ್ಯನ ನಡುವೆ ಭಯಕ್ಕೆ ಯಾವುದೇ ಸಂಬಂಧವೇ ಇಲ್ಲ. ಒಂದು ವೇಳೆ ಏನಾದರೂ ಸಂಬಂಧ ಇದ್ದರೆ ಅದೊಂದು ಪ್ರೀತಿಯ ಸಂಬಂಧ. ಭಯ ಮತ್ತು ಪ್ರೀತಿ ಒಂದಕ್ಕೊಂದು ವಿರುದ್ಧವಾಗಿರ್ತಕ್ಕಂಥವು. ಒಂದು ಉತ್ತರ ಆದ್ರೆ ಇನ್ನೊಂದು ದಕ್ಷಿಣ. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಭಯ ಇಲ್ಲ, ಎಲ್ಲಿ ಭಯ ಇದೆಯೋ ಅಲ್ಲಿ ಪ್ರೀತಿ ಇರ್ಲಿಕ್ಕೆ ಸಾಧ್ಯ ಹುಟ್ಟೋದೇ ಇಲ್ಲ. ಎಲ್ಲಿ ಭಯ ಇದೆ ಅಲ್ಲಿ ದ್ವೇಷ ಇದೆ, ಅಲ್ಲಿ ವೈರತ್ವ ಇದೆ, ಅಲ್ಲಿ ಸಂಶಯ ಇರುತ್ತೆ, ಅಲ್ಲಿ ಪ್ರೀತಿ ಪ್ರೇಮ ಖಂಡಿತವಾಗಿ ಸಾಧ್ಯ. ಗಮನಿಸಿ ನೀವು, ನಾವು ಯಾರನ್ನ ನಿಜವಾಗಿಯೂ ಕೂಡ ಪ್ರೀತಿಸ್ತೇವೋ ಅವರ ಮುಂದೆ ನಮ್ಮ ಎಲ್ಲಾ ಭಯಗಳು ಕರಗಿ ಹೋಗ್ಬಿಡ್ತವೆ. ಅವರ ಬಗ್ಗೆ ನಾವು ಭಯಪಡೋದಿಲ್ಲ. ಯಾರನ್ನ ಕಂಡ್ರೆ ನಾವು ಭಯಪಡ್ತೀವೋ ಅವರ ಬಗ್ಗೆ ನಮ್ಮ ಅಂತಃಕರಣದ ಒಳಗಡೆಗೆ ಗೊತ್ತಿಲ್ಲದೆ ಒಂದು ದ್ವೇಷ ಅನ್ನೋದು ಬೆಳೀತದೆ. ಭಯದಿಂದ ಪ್ರೀತಿ ಅನ್ನುವಂಥದ್ದು ಹುಟ್ಟೋದಿಲ್ಲ. ಆದ್ರಿಂದ ಯಾವ ವ್ಯಕ್ತಿ ಭಗವಂತನನ್ನ ಕಂಡ್ರೆ ಭಯ ಪಡ್ತಾನೋ ಅವನು ಭಗವಂತನನ್ನ ಪ್ರೀತಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾವ ವ್ಯಕ್ತಿ ಪ್ರೀತಿಸೋದಿಲ್ವೋ, ಭಗವಂತನನ್ನ ಅರ್ಚಿಸೋದಿಲ್ವೋ ಅವನು ಭಗವಂತನ ಬಳಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಏನ್ ಮಾಡೋದು? ಶತಮಾನಗಳಿಂದಲೂ ಕೂಡ ಮನುಷ್ಯನಿಗೆ ಇದೇ ಹೇಳಲಾಗಿದೆ. ಮನುಷ್ಯನ ಅಂತಃಕರಣದ ಒಳಗಡೆ ತುಂಬಿದೆ, ಹೇ ಸ್ವರ್ಗ ಕಳೆದುಕೊಳ್ತೀಯ, ನರಕಕ್ಕೆ ಬೀಳ್ತೀಯ, ದೇವರ ಬಗ್ಗೆ ಭಯ ಇರಲಿ, ಆಗ ಮಾತ್ರ ಅವನು ಒಳ್ಳೆಯವನಾಗ್ತಾನೆ. ಭಯದಿಂದ ಯಾರಾದರೂ ವ್ಯಕ್ತಿ ಒಳ್ಳೆಯದಾಗೋದನ್ನ ನೀವು ನೋಡಿದ್ದೀರಾ? ಭಯ ಒಳ್ಳೆಯತನದ ಬೇರಲ್ಲ, ಭಯವೇ ಕೆಟ್ಟತನದ ಮೂಲ. ಆದ್ರೂ ಕೂಡ ನಾವು ಹೇಳ್ಕೊಂಡು ಬಂದಿದ್ದೀವಿ, ಇಲ್ಲ ಭಯಪಡು, ಆಗ ನೀನು ಸಜ್ಜನನಾಗ್ತೀಯ. ಇದು ಸರಿಯಾದ ಶಿಕ್ಷಣವಲ್ಲ. ಯಾಕಂದ್ರೆ ಭಯ ಪಡ್ತಕ್ಕಂತಹ ವ್ಯಕ್ತಿ ಎಂದಿಗೂ ಕೂಡ ಮಾನವನಾಗಲಾರ. ಒಳ್ಳೆಯವನಾಗೋದು ಹೇಗೆ? ಈ ವಿರೋಧಾಭಾಸವನ್ನು ನಾವು ಗಮನಿಸಬೇಕು. ಮತ್ತೆ ಸಾವಿರಾರು ವರ್ಷಗಳಿಂದ ಇದೇ ರೀತಿಯ ಶಿಕ್ಷಣವನ್ನು ನಮಗೆ ಕೊಟ್ಟಿದ್ದಾರೆ. ಅದರ ಪರಿಣಾಮ ಏನಾಗಿದೆ? ಅದರ ಪರಿಣಾಮ ಮನುಷ್ಯನ ಈ ಸಮಾಜ ಪ್ರತಿದಿನವೂ ಕೂಡ ಅಧಾರ್ಮಿಕವಾಗ್ತಾ ಇದೆ. ಯಾಕೆಂದ್ರೆ ಭಯದ ಮೇಲೆ ಕಟ್ಟಿರ್ತಕ್ಕಂಥ ಧರ್ಮ ಯಾವತ್ತೂ ಕೂಡ ಉಳಿಯೋದಿಲ್ಲ. ಅನಿವಾರ್ಯವಾಗಿ ಅದು ಕಪಟ ಮೋಸವಾಗಿ ಮಾರ್ಪಾಡಾಗ್ತದೆ. ಇಲ್ಲಿಯವರೆಗೆ ಧರ್ಮದ ಹೆಸರಿನಲ್ಲಿ ಏನು ನಮಗೆ ಶಿಕ್ಷಣವನ್ನ ನೀಡಿದ್ದಾರೆ, ಪಾಪ ಮಾಡಿದ್ರೆ ನರಕದಲ್ಲಿ ಬೀಳ್ತೀಯ, ಸುಟ್ಟು ಹಾಕ್ತಾರೆ, ಕುದಿಯ ಎಣ್ಣೆ ಕಡಾಯಿಗಳಲ್ಲಿ ಹಾಕಿ ಕರೀತಾರೆ, ಏನು ವಡೆ ಥರ, ಅಸಹನೀಯ ಯಾತನೆ, ಭಯಂಕರ ದುಃಖ, ಭಯಂಕರ ನೋವು, ಹಿಂಗೆಲ್ಲ ಆಗುತ್ತೆ. ಆದ್ರಿಂದ ಭಗವಂತನ ಪ್ರತಿ ಭಯ ಇರಲಿ. ಭಯದಿಂದ ಅವ ಪಾಪ ಮಾಡಬಾರ್ದು ಅಂತ ಹೇಳ್ತಾರೆ. ಸ್ವರ್ಗದ ಆಸೆಯನ್ನು ಕೂಡ ತೋರಿಸಿದ್ದಾರೆ. ಸ್ವರ್ಗ ಹೇಗಿದೆ? ಅಲ್ಲಿ ಯಾವಾಗಲೂ ಕೂಡ ಯೌವನ, ಅಲ್ಲಿ ಸುಂದರವಾದಂಥ ಅಪ್ಸರಿಯರು, ಮದ್ಯದ ನದಿಗಳು, ಕಲ್ಪವೃಕ್ಷಗಳು. ಏನೇ ವ್ಯಕ್ತಿ ಅಂತಃಕರಣದ ಒಳಗಡೆಗೆ ಕಾಮನೆಯನ್ನು ಮಾಡಲಿ ತಕ್ಷಣ ಇಳಿರ್ತವೆ.
ಏನು ಕಲ್ಪವೃಕ್ಷ, ಅನಂತವಾದಂತಹ ಭೋಗ, ಅನಂತವಾದಂತಹ ಸುಖ. ಒಂದು ಕಡೆಗೆ ಸ್ವರ್ಗದ ಆಮಿಷ. ಈ ಎರಡರ ನಡುವೆ ಮನುಷ್ಯನನ್ನ ಬಂಧಿಸಲಾಗಿದೆ. ಗಮನಿಸಿ, ಭಯ ಮತ್ತು ಆಮಿಷ ಒಂದೇ ನಾಣ್ಯದ ಎರಡು ಮುಖಗಳು. ಯಾವುದನ್ನ ಪಡೀಬೇಕು ಅಂತಕ್ಕಂಥ ಲೋಭ ನಮ್ಮ ಅಂತಃಕರಣದ ಒಳಗಡೆಗಿದೆಯೋ ಅದನ್ನ ಕಳ್ಕೊಳ್ತೀವಿ ಅಂತಕ್ಕಂಥ ಭಯವೂ ಕೂಡ ಅಲ್ಲೇ ಇರುತ್ತೆ. ಯಾವುದನ್ನ ಕಳ್ಕೊಳ್ಳುವ ಭಯ ಇದೆಯೋ ಅದನ್ನ ಪಡಿಬೇಕಂತಕ್ಕಂಥ ಲೋಭವೂ ಕೂಡ ಅಲ್ಲೇ ಇರ್ತದೆ. ಅದರಿಂದ ಸ್ವರ್ಗ ಬೇರೆ, ನರಕ ಬೇರೆ, ಎರಡು ಬೇರೆ ಬೇರೆ ಕಲ್ಪನೆಗಳಲ್ಲ, ಅವು ಎರಡೂ ಒಂದೇ. ಮನಸ್ಸಿನ ವಿಜ್ಞಾನದ ಎರಡು ಮುಖಗಳು. ಇಲ್ಲಿ ತನಕೂ ಕೂಡ ಮನುಷ್ಯನ ಮನಸ್ಸನ್ನ ಈ ಎರಡು ಸಾಧನಗಳಿಂದ ನಿಯಂತ್ರಿಸಲಿಕ್ಕೆ ಪ್ರಯತ್ನ ಮಾಡಲಾಗಿದೆ. ಏನಾಗಿದೆ ಫಲ, ಏನಾಗಿದೆ ಲಾಭ? ಮನುಷ್ಯ ಧಾರ್ಮಿಕನಾದನೆ, ಮನುಷ್ಯ ಧಾರ್ಮಿಕನೂ ಕೂಡ ಆಗಲಿಲ್ಲ. ಯಾಕೆಂದ್ರೆ ಎಲ್ಲಿ ಲೋಭ ಇದೆ ಅಲ್ಲಿ ಧರ್ಮ ಇಲ್ಲ, ಎಲ್ಲಿ ಭಯ ಇದೆ ಅಲ್ಲಿ ಧರ್ಮ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸಾವಿರಾರು ವರ್ಷಗಳಿಂದ ಈ ರೀತಿಯ ಭಯ ಮತ್ತು ಆಮಿಷದ ಮಾತುಗಳನ್ನ ಮನುಷ್ಯನ ಕಿವಿ ಒಳಗಡೆಗೆ ಪುನಃ 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 ಹೇಳ್ತಾನೇ ಇದ್ದಾರೆ. ಎಷ್ಟರ ಮಟ್ಟಿಗೆ ಅವನ ಅಂತಃಕರಣದ ಒಳಗಡೆಗೆ ಅವನ ಕಿವಿಯಲ್ಲಿ ಇದನ್ನ ತುಂಬಲಾಗಿದೆ ಅಂತಂದ್ರೆ, ನಾವು ಒಂದು ಕ್ಷಣವೂ ಕೂಡ ನಿಂತ್ಕೊಂಡು ನಾವು ಯಾಕೆ ಅಧಾರ್ಮಿಕ ಆಗ್ತಾ ಇದ್ದೀವಿ, ಯಾಕೆ ಧರ್ಮ ಬಿಟ್ಟು ಹೋಗ್ತಾ ಇದ್ದೀವಿ, ವಿಚಾರವನ್ನ ಮಾಡುವ, ಪ್ರಶ್ನೆಯನ್ನು ಮಾಡತಕ್ಕಂತಹ ಧೈರ್ಯವೂ ಇಲ್ಲ. ನಿಜ ಹೇಳ್ಬೇಕಂತಂದ್ರೆ ಮನುಷ್ಯ ಧಾರ್ಮಿಕನೇ ಆಗಿಲ್ಲ. ಭಯದ ಆಧಾರದ ಮೇಲೆ ಏನು ಧರ್ಮವನ್ನ ಕಟ್ಟಲಾಗಿದೆ, ಆ ಧರ್ಮದಿಂದ ಮುಕ್ತಿ ಸಾಧ್ಯ ಇಲ್ಲ. ಮನುಷ್ಯನ ಅಂತಃಕರಣಕ್ಕೆ ಅಭಯದ ಆಸರೆ ಎಲ್ಲಿ ತನಕ ದೊರೆಯೋದಿಲ್ಲ, ಅಲ್ಲಿ ತನಕ ನಿಜವಾದ ವ್ಯಕ್ತಿ ನಿಜವಾದ ಧರ್ಮದ ಕಡೆಗೆ ಅವನ ಕೈನಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ. ಗಮನಿಸಿ, ನೀವು ಜಗತ್ತಿನಲ್ಲಿ ನೂರಾರು ರೀತಿಯ ಜನ ಇದ್ದಾರೆ, ಜನರ ರೀತಿ ನೀತಿಗಳು ಬೇರೆವೆ, ವಿಚಾರಗಳು ಬೇರೆ ಆಗಿವೆ. ಅದೇ ರೀತಿಯಲ್ಲಿ ನಮ್ಮ ಸ್ವರ್ಗ ನರಕಗಳು ಬೇರೆ ಆಗಿವೆ. ನಂಗೆ ಆಶ್ಚರ್ಯ ಆಗೋದು, ಟಿಬೇಟ್ನಲ್ಲಿ ನಮ್ಮ ಮಿತ್ರರೊಬ್ಬರಿದ್ದಾರೆ. ಟಿಬೇಟ್ ತುಂಬಾ ಚಳಿ. ಅಲ್ಲಿ ಏನಾದ್ರೂ ಬಿಸಿಲು ಬಂದ್ರೆ ಅಲ್ಲಿ ಜನರಿಗೆ ಬಹಳ ಖುಷಿ, ಸಂತೋಷ, ಸಂಭ್ರಮ. ಆದ್ರಿಂದ ಟಿಬೇಟಿಯನ್ನರಿಗೆ ನರಕ ಅಂದ್ರೆ ಏನ್ ಗೊತ್ತಾ? ಹಿಮದಿಂದ ಕೂಡಿರ್ತಕ್ಕ. ಅವ್ರಿಗೆ ಸ್ವರ್ಗ ಅಂದ್ರೇನು? ಸ್ವರ್ಗ ಅಂದ್ರೆ ಯಾವಾಗ್ಲೂ ಬಿಸಿಲಿರಲು. ನಮ್ಮ ಪ್ರಕಾರ ನಮ್ಮಲ್ಲಿ ವಿಪರೀತ ಬಿಸಿಲು. ನಮ್ಮ ಪ್ರಕಾರ ನಮ್ಮ ನರಕದಲ್ಲಿ ಹೇಗೆ? ಅಲ್ಲಿ ಬೆಂಕಿ, ಅಗ್ನಿ ಯಾವಾಗ್ಲೂ ಪ್ರಜ್ವಲಿಸ್ತಾ ಇರುತ್ತೆ. ಅದರಿಂದ ಟಿಬೇಟ್ನವನನ್ನ ನಮ್ಮ ನರಕ ಕಳಿಸಿರೋದು ಅವನಿಗೆ ಸ್ವರ್ಗವಾಗತ್ತೆ. ನಮ್ಮನ್ನ ಟಿಬೇಟಿನ ನರಕ ಕಳಿಸಿದ್ರೆ ನಮ್ಗೆ ಅದೇ ಸ್ವರ್ಗ ಆಗ್ತದೆ. ಒಂದು ವೇಳೆ ಟಿಬೇಟಿನ ನರಕಕ್ಕೆ ನಾವು ಹೋದ್ರೆ, ಓ ಹಿಮಾಲಯ ಟೂರ್ ಇದು ಅಂತ ಹೇಳಿ ಖುಷಿಯಿಂದ ಹೋಗಿ ಎಂಜಾಯ್ ಮಾಡ್ಕೊಂಡ್ ಬರ್ತೀವಿ ನಾವು. ಒಂದಂತೂ ಸತ್ಯ, ಸ್ವರ್ಗ ಮತ್ತು ನರಕ ಅನ್ನುವಂಥವು ಏನಿವೆ ಅವು ವಾಸ್ತವಿಕವಾಗಿರ್ತಕ್ಕಂಥ ಸ್ಥಳಗಳಲ್ಲ. ಮತ್ತೆ ಅವು ಮನುಷ್ಯನ ಭಯ ಮತ್ತು ಆಸೆಗಳ ಮನೋವೈಜ್ಞಾನಿಕ ಪ್ರತಿಬಿಂಬಗಳಷ್ಟೇ. ಯಾವುದನ್ನ ಮನುಷ್ಯ ಭಯಪಡ್ತಾನೋ ಅದನ್ನೇ ನರಕವನ್ನಾಗಿ ಕಲ್ಪನೆ ಮಾಡ್ತಾನೆ. ಯಾವುದನ್ನ ಅವನು ಬಯಸ್ತಾನೋ ಅದನ್ನೇ ಸ್ವರ್ಗವನ್ನಾಗಿ ರೂಪುಗೊಳಿಸ್ಕೊಳ್ತಾನೋ. ಆದ್ರೆ ಇದೇ ಭಯ ಮತ್ತು ಆಮಿಷದ ಮೇಲೆ ಧರ್ಮವನ್ನ ಕಟ್ಟುವ ಪ್ರಯತ್ನವನ್ನ ಮಾಡಲಾಯಿತು. ಯಾವಾಗ ಅದರ ಅಡಿಪಾಯವೇ ತಪ್ಪಾಗಿತ್ತೋ, ಆದ್ರಿಂದ ಎಷ್ಟೇ ಮಹಾನ್ ಸಂಸ್ಕೃತಿ ಆಗಿ ಹೋದ್ರೂ ಕೂಡ ಅವು ಎಲ್ಲವೂ ಕೂಡ ಕೊನೆಯಲ್ಲಿ ವಿಫಲವಾದವು. ಗಮನದಲ್ಲಿಡಿ, ಮನುಷ್ಯ ಭಯದಿಂದ
ಯಾವತ್ತೂ ಕೂಡ ಧಾರ್ಮಿಕನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಭಯದಿಂದ ಧಾರ್ಮಿಕನಾಗ್ತಾನೆ. ಹಾಗಾದರೆ ಮೂಲ ಪ್ರಶ್ನೆ ಏನು? ಭಯ ಏಕೆ ಹುಟ್ಟುತ್ತದೆ? ಭಯದಿಂದ ಮುಕ್ತರಾಗೋದು ಹೇಗೆ? ಯಾವ ಕಾರಣಗಳಿಂದ ನಮ್ಮ ಮನಸ್ಸು ನಿರಂತರವಾಗಿ ಹೆದರುತ್ತಾ ಇದೆ? ಈ ಪ್ರಶ್ನೆಗಳಿಗೆ ಯಾವಾಗ ನಮಗೆ ಉತ್ತರ ಸಿಗುತ್ತದೆ, ಆವಾಗ ಧರ್ಮದ ದ್ವಾರ ಅನ್ನುವಂಥದ್ದು ತೆರೆಯಲ್ಪಡುತ್ತೆ. ಒಂದು ಸಂಗತಿ ಬಹಳ ಆಶ್ಚರ್ಯಕರವಾಗಿದೆ. ಎಷ್ಟೋ ಜನ ಈ ಜಗತ್ತಿನಲ್ಲಿ ಧರ್ಮವನ್ನೇ ವೃತ್ತಿಯನ್ನಾಗಿಸಿಕೊಂಡಿದ್ದಾರೆ. ಧರ್ಮದ ವ್ಯಾಪಾರವನ್ನು ಮಾಡ್ತಾರೆ. ಯಾವ ಭಯವನ್ನ ಉಪಯೋಗಿಸಿಕೊಂಡ್ರೆ ಮನುಷ್ಯನನ್ನ ಸರಳವಾಗಿ ಸುಲಭವಾಗಿ ನಿಯಂತ್ರಿಸಬಹುದು ಅನ್ನುವಂಥದ್ದನ್ನು ಅವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಮನುಷ್ಯನ ಅಜ್ಞಾನವನ್ನೇ ಮಾತ್ರ ಬಳಸಿಕೊಳ್ಳಿಲ್ಲ, ಅವನ ಭಯವನ್ನೇ ತಮ್ಮ ವ್ಯಾಪಾರದ ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದಾರೆ. ಅದೇ ತರ ರಾಜಕಾರಣಿಗಳು, ಇತಿಹಾಸವನ್ನು ನೋಡಿ ನೀವೇ. ಅಧಿಕಾರಕ್ಕಾಗಿ ನಡೆದಂತಹ ಬಹುತೇಕ ಶೋಷಣೆಗಳು ಭಯದ ಆಧಾರದ ಮೇಲೆಯೇ. ಅಡಾಲ್ಫ್ ಹಿಟ್ಲರ್ ತನ್ನ ಆತ್ಮಚರಿತ್ರೆಯಲ್ಲಿ ಒಂದು ಅತ್ಯಂತ ಮಹತ್ವದ ಸಂಗತಿಯನ್ನು ಹೇಳ್ತಾನೆ. ಯಾವುದೇ ಜನಾಂಗದಿಂದ ನಿಮಗೆ ಏನು ಬೇಕಾದರೂ ಮಾಡಿಸಬೇಕಾದ್ರೆ ಮೊದಲು ಅವ್ರಿಗೆ ಒಬ್ಬ ಶತ್ರುವನ್ನ ತೋರಿಸಿ, ನಿಜವಾದ ಶತ್ರು ಸಿಗದಿದ್ರೆ ಕಲ್ಪಿತ ಶತ್ರುವನ್ನಾದರೂ ಕೂಡ ಸೃಷ್ಟಿ ಮಾಡಿ, ಆಮೇಲೆ ಇಡೀ ಜನಾಂಗ ನೀವು ಬಯಸಿದ ದಿಕ್ಕಿನಲ್ಲಿ ಹೋಗ್ತದೆ. ಇದು ಕೇವಲ ಹಿಟ್ಲರ್ನ ಮಾತಲ್ಲ. ಇತಿಹಾಸದ ಅನೇಕ ಆಡಳಿತಗಾರರು ಇದೇ ತಂತ್ರವನ್ನೇ ಬಳಸಿದ್ದಾರೆ. ಒಂದು ರಾಷ್ಟ್ರವನ್ನ ಯುದ್ಧಕ್ಕೆ ತಳ್ಳಬೇಕೇ? ಹಾಗಾದರೆ ಮೊದಲು ಅವರ ಮನಸ್ಸಿನಲ್ಲಿ ಭಯವನ್ನು ಹುಟ್ಟಿಸಬೇಕು. ನಿಮ್ಮ ಧರ್ಮ ಅಪಾಯದಲ್ಲಿದೆ, ನಿಮ್ಮ ದೇಶ ಅನ್ನೋದು ನಾಶವಾಗ್ತಾ ಇದೆ, ನಿಮ್ಮ ಸಂಸ್ಕೃತಿಯನ್ನ ಶತ್ರುಗಳು ನಾಶ ಮಾಡ್ತಾ ಇದ್ದಾರೆ, ನುಂಗು ಬಿಡ್ತಾ ಇದ್ದಾರೆ ಹೇಳಿ ಆಮೇಲೆ ಶತ್ರುವಿನ ಮುಖವನ್ನು ತೋರಿಸಿ. ಅವನು ನಿಜವಾಗಿರಲಿ, ಆ ಶತ್ರು ಕಲ್ಪಿತವಾಗಿರಲಿ, ಅದು ಮುಖ್ಯ ಅಲ್ಲ. ಜನರು ಭಯಭೀತರಾಗಿದ್ದಾರೋ ನಂತರ ಅವರು ವಿಚಾರ ಮಾಡೋದನ್ನು ನಿಲ್ಲಿಸ್ತಾರೆ. ವಿಚಾರವನ್ನ ಮಾಡ್ತಕ್ಕಂತಹ ಜನ ಯಾರು ಇರೋದೇ ಇಲ್ಲ. ಯಾವಾಗ ವ್ಯಕ್ತಿಗೆ ಭಯಗೊಳಿಸ್ತೀವೋ ಅವನನ್ನ ಸಾಯಲಿಕ್ಕೂ ಕೂಡ ಸಿದ್ಧಗೊಳಿಸಬಹುದು. ತಮ್ಮದೇ ನಾಶವನ್ನ ಕರ್ತವ್ಯ ಅನ್ನುವಂಥ ರೀತಿಯಲ್ಲಿ ನಂಬೋ ಹಾಗೆ ಮಾಡಬಹುದು ನಾವು. ಇದೊಂದು ಭಯದ ಶಕ್ತಿ. ಭಯಗೊಂಡ ಮನಸ್ಸನ್ನ ನಡೆಸುವಂಥದ್ದು ಏನಿದೆ ತುಂಬಾ ಸುಲಭ. ಅದಕ್ಕೆ ಯಾವುದೇ ಅಸತ್ಯವನ್ನ ಸತ್ಯ ಅನ್ನುವಂಥ ರೀತಿಯಲ್ಲಿ ನಂಬಿಸಬಹುದು. ಇತಿಹಾಸದ ಶೋಷಕರು ಈ ರಹಸ್ಯವನ್ನ ಬಹಳ ಹಿಂದೆ ಅರ್ಥಕೊಂಡಿದ್ರು. ಆದರೆ ಸಾಮಾನ್ಯ ಮನುಷ್ಯ ಇನ್ನೂ ಅರಿತಿಲ್ಲ. ತನ್ನನ್ನು ಯಾವ ಶಕ್ತಿಗಳು ನಿಯಂತ್ರಿಸ್ತಾ ಇವೆ, ಯಾವ ಆಧಾರದ ಮೇಲೆ ತನ್ನ ಸ್ವಾತಂತ್ರ್ಯವನ್ನ ಕಳೆದುಕೊಳ್ಳಲಾಗ್ತಾ ಇದೆ. ಭಯ ಮತ್ತು ಆಮಿಷದ ಈ ವ್ಯಾಪಾರ ಇವತ್ತಿಗೂ ಕೂಡ ಮುಂದುವರೆದಿದೆ. ದಾನ ಮಾಡು, ಯಜ್ಞವನ್ನ ಮಾಡು, ಹೋಮ ಮಾಡು, ಅಷ್ಟೇ, ಅವಾಗ ನಿನಗೆ ಸ್ವರ್ಗದಲ್ಲಿ ಸ್ಥಾನ ಖಚಿತ, ಗ್ಯಾರಂಟಿ ನಿನಗೆ. ಮಧ್ಯ ಯುಗದಲ್ಲಿ ಯುರೋಪಿನಲ್ಲಿ
ಇನ್ನೂ ವಿಚಿತ್ರವಾಗಿರ್ತಕ್ಕಂಥ ಒಂದು ಸಂಗತಿ ನಡೀತಾ ಇತ್ತು. ಕೆಲವು ಧಾರ್ಮಿಕ ನಾಯಕರು ಹಣಕ್ಕೆ ಸ್ವರ್ಗದ ಪ್ರವೇಶ ಪತ್ರಗಳನ್ನ ಮಾರ್ತಾ ಇದ್ರು. ಹಣ ಕೊಟ್ಟು ಟಿಕೆಟ್ ತೆಗೆದುಕೊಂಡ್ರೆ ಸ್ವರ್ಗದಲ್ಲಿ ನಿಮ್ಮ ಸ್ಥಾನ ಗ್ಯಾರಂಟಿ ರಿಸರ್ವ್ ಅನ್ನುವಂಥ ರೀತಿಯಲ್ಲಿ ಅವರನ್ನ ನಂಬಿಸ್ತಾ ಇದ್ರು, ಬಿಂಬಿಸ್ತಾ ಇದ್ರು. ಇದನ್ನ ಇವತ್ತು ನಾವು ಕೇಳಿ ನಗ್ತೀವಿ. ಆದ್ರೆ ಸ್ವಲ್ಪ ನಿಂತು ನೋಡಿ, ಒಬ್ಬ ಬ್ರಾಹ್ಮಣನಿಗೆ ಗೋದಾನವನ್ನ ಮಾಡಿದರೆ ವೈತರಣಿ ನದಿಯನ್ನ ದಾಟಬಹುದು. ಇಂತಹ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಪೂಜೆಯನ್ನ ಮಾಡಿದರೆ ಎಲ್ಲಾ ಪಾಪಗಳು ಕೂಡ ತೊಳೆದು ಹೋಗ್ತವೆ. ಅಥವಾ ಈ ದೇವರಿಗೆ ಕಾಣಿಕೆಯನ್ನ ಸಲ್ಲಿಸಿದ್ರೆ ನಿಮಗೆ ಸ್ವರ್ಗ ಸಿಗುತ್ತೆ. ಅಥವಾ ಇನ್ನೂ ಏನೇನೋ. ಇಂತಹ ನಂಬಿಕೆಗಳನ್ನು ನಾವು ಎಷ್ಟು ಸುಲಭವಾಗಿ ಒಪ್ಕೊಂಡಿದ್ದೇವೆ. ಇತರರ ಮೂರ್ಖತನದ ಮೇಲೆ ನಾವು ನಗೋದೇನಿದೆ ಸರಳ ಸುಲಭ. ಸ್ವಂತ ಮೂರ್ಖತನವನ್ನ ಗುರುತಿಸಿಕೊಳ್ಳೋದನ್ನೋದೇನಿದೆ ಬಹಳ ಕಷ್ಟ. ಆದ್ರೆ ನಿಜವಾದ ಬುದ್ಧಿವಂತ ಸ್ವಂತ ಅಜ್ಞಾನವನ್ನ ನೋಡಿ ನಗುತ್ತಾನೆ. ಅಲ್ಲಿಂದಲೇ ಜಾಗೃತಿ ಅನ್ನೋದು ಆರಂಭವಾಗೋದು. ಇವತ್ತಿಗೂ ಮನುಷ್ಯನನ್ನ ಭಯ ಮತ್ತು ಆಮಿಷದ ಮೂಲಕವೇ ನಡೆಸಲಾಗ್ತಾ ಇದೆ. ಪೂಜೆ ಮಾಡು, ಯಜ್ಞ ಮಾಡು, ಹವನ ಮಾಡು, ದಾನ ಮಾಡು, ಅದನ್ನು ಮಾಡು, ಇದನ್ನು ಮಾಡು, ನಿನಗೆ ಒಳ್ಳೇದಾಗುತ್ತೆ, ನಿನಗೆ ಸ್ವರ್ಗ ಸಿಗುತ್ತೆ, ಇದನ್ನು ಮಾಡಲಿಲ್ಲ ಅಂದ್ರೆ ನಿನಗೆ ನರಕ ಸಿಗುತ್ತೆ, ದುಃಖದಲ್ಲಿ ನೀನು ಬಿದ್ದು ಒದ್ದಾಡ್ತೀಯ. ನಿರಂತರವಾಗಿ ಅವನ ಕಿವಿಯಲ್ಲಿ ಉಚ್ಚರಿಸಲಾಗ್ತಾ ಇದೆ. ಶಬ್ದಗಳು ಬೇರೆ ಇರಬಹುದು, ರೀತಿ ನೀತಿ ಬೇರೆ ಇರಬಹುದು, ಹೇಳ್ತಕ್ಕಂಥ ಶೈಲಿ ಬೇರೆ ಇರಬಹುದು. ಗಮನಿಸಿ, ಈ ರೀತಿಯ ಭಯದಿಂದ ಹುಟ್ಟಿರ್ತಕ್ಕಂಥ ಪೂಜೆಗೆ, ಪುನಸ್ಕಾರಕ್ಕೆ, ಸಾಧನೆಗೆ ಏನಾದರೂ ಮೌಲ್ಯ ಇದೆಯೇ? ಯಾಕೆ? ಯಾವುದೋ ಆಮಿಷಕ್ಕಾಗಿ ಮಾಡಿದ ಪ್ರಾರ್ಥನೆ ಅಲ್ಲಿ ಆತ್ಮೀಯತೆಯ ಸುಗಂಧ ಇರ್ಲಿಕ್ಕೆ ಸಾಧ್ಯ? ಅಥವಾ ದೇವರನ್ನ ಮೆಚ್ಚಿಸ್ಲಿಕ್ಕೆ ಅವನ ಸ್ತುತಿಯನ್ನ ನಾವು ಮಾಡ್ತೀವಿ. ಒಂದು ಕ್ಷಣಕಾಲ ವಿಚಾರ ಮಾಡಿ, ಸ್ತುತಿ ಅಂದ್ರೆ ಏನು? ಹೊಗಳಿಕೆ ತಾನೇ. ಒಬ್ಬ ಅಧಿಕಾರಿಯ ಬಳಿ ಹೋಗ್ತೀವಿ ನಾವು, ಅವನನ್ನು ಹಾಡಿ ಹೊಗಳ್ತೀವಿ. ನೀವು ಇಂದ್ರ, ನೀವು ಚಂದ್ರ, ನೀವು ದೇವೇಂದ್ರ, ನಿಮ್ಮಂಥವ್ರು ಯಾರೂ ಇಲ್ಲ, ಜನ ಬಂದೋಗಿದ್ದಾರೆ, ನಿಮ್ಮಷ್ಟು ಒಳ್ಳೆಯವರು ಯಾರಿಲ್ಲ. ಏನಾಯ್ತು? ಅದನ್ನು ಹೇಳೋದ್ರಿಂದ ಅವನ ಅಹಂಕಾರ ಅನ್ನೋದು ಉಬ್ತಾ ಹೋಗ್ತದೆ, ಅಹಂಕಾರ ಅನ್ನೋದು ದೊಡ್ಡದಾಗ್ತಾ ಹೋಗ್ತದೆ. ಅವನ ಮುಖದಲ್ಲಿ ಒಂದು ತೃಪ್ತಿಯ ನಗು ಅನ್ನೋದು ಮೂಡ್ತದೆ. ಬಹುಶಃ ಇದೇ ಮನೋಭಾವನ ನಾವು ದೇವರ ಮೂಲಕ ಕೂಡ ಹೇರಿದ್ದೇವೆ. ದೇವರ ಮುಂದೆ ನಿಂತ್ಕೊಂಡು ನೀನು ಮಹಾನ್, ನೀನು ಶ್ರೇಷ್ಠ, ನೀನು ಉತ್ಕೃಷ್ಟ, ನಿನ್ನಂಥವ್ರು ಯಾರು ಇಲ್ಲ, ನೀನು ಕರುಣಾಮಯಿ, ನೀನು ಪತಿತ ಭಾವನ ಹೊಗಳಿಬಿಟ್ರೆ ದೇವರು ಖುಷ್ ಆಗ್ಬಿಡ್ತಾನೆ, ಸಂತೋಷವಾಗಿರ್ತಾನೆ. ಏನಿದು? ಇದೊಂದು ನಮ್ಮ ವಿಚಿತ್ರವಾದಂಥ ಒಂದು ಕಲ್ಪನೆ ಅಷ್ಟೇ. ಸೃಷ್ಟಿಯ ಮೂಲ ಆಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ಸಾಮಾನ್ಯ ಮನುಷ್ಯನ ಹಾಗೆ ಅಹಂಕಾರದ ಮಟ್ಟಕ್ಕೆ ಇಳಿಸ್ಬಿಟ್ಟಿದ್ದೀವಿ. ನಮಗೆ ಹೊಗಳಿಕೆ ಬೇಕು, ಅವನಿಗೂ ಹೊಗಳಿಕೆ, ಹಾಗನ್ಕೊಂಡಿದ್ದೀವಿ ನಾವು. ಇನ್ನೂ ಮುಂದೆ ಹೋಗಿ, ನಾನು ಇಷ್ಟು ಕಾಣಿಕೆ ಕೊಡ್ತೇನೆ, ಇಷ್ಟು ತೆಂಗಿನಕಾಯಿ ಹೊಡಿತೇನೆ, ಇಷ್ಟು ಸೀರೆ ಕೊಡಿಸ್ತೇನೆ, ಇಷ್ಟು ಬೆಳ್ಳಿ ಬಂಗಾರವನ್ನು ಕೊಡ್ತೇನೆ, ಇಷ್ಟೆಲ್ಲ ನಾನು ನಿನಗೆ ಅರ್ಪಣೆಯನ್ನು ಮಾಡ್ತೀನಿ. ಏನಿದು? ದೇವರ ಜೊತೆಗೆ ವ್ಯವಹಾರವನ್ನು ಮಾಡ್ಲಿಕ್ಕೆ ಹೊರಟಿದ್ದೀವಿ ನಾವು. ವ್ಯವಹಾರವನ್ನು ಭಕ್ತಿ ಅಂತ ಹೇಳಿ ಕರಿತೀವ? ಭಕ್ತಿಯ ವ್ಯಾಪಾರವೇ. ಇಂತಹ ವ್ಯವಹಾರದಿಂದ ಧರ್ಮದ ಉದಯ ಆಗ್ಲಿಕ್ಕೆ ಸಾಧ್ಯವೇ? ಇಲ್ಲ. ಇಂತಹ ಮನೋಭಾವದಿಂದ ಧರ್ಮ ಅನ್ನೋದು ಹುಟ್ಟೋದಿಲ್ಲ. ಆದರೆ ಒಂದು ವರ್ಗಕ್ಕೆ ಇದರಿಂದ ಅಪಾರವಾದಂಥ ಲಾಭ ಇದೆ. ಧರ್ಮದ ಹೆಸರಿನಲ್ಲಿ ಬದುಕ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಧರ್ಮವನ್ನೇ ವ್ಯಾಪಾರವನ್ನಾಗಿ ಮಾಡಿಕೊಂಡವರು ಬೇಕಾದಷ್ಟು ಜನ ಇದ್ದಾರೆ. ಮನುಷ್ಯನ ಭಯ, ಮನುಷ್ಯನ ಲೋಭವನ್ನೇ ಬಳಸಿಕೊಂಡು ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿದ್ದಾರೆ. ಶತಶತಮಾನಗಳಿಂದಲೂ ಕೂಡ ಈ ರೀತಿಯ ವ್ಯಾಪಾರ ನಿರಂತರವಾಗಿ ನಡೀತಾನೇ ಇದೆ. ಜನರಿಗೆ ಹೇಳ್ತಾನೆ ಇದ್ದಾರೆ,
ಈ ಪೂಜೆ ಮಾಡು ಇದು ಸಿಗುತ್ತೆ, ಆ ಪೂಜೆ ಮಾಡು ಅದು ಸಿಗುತ್ತೆ, ಇದನ್ನು ಮಾಡು ಇಂಥದ್ದು ಪ್ರಾಪ್ತಿ ಆಗುತ್ತೆ, ಇದನ್ನು ಮಾಡು ಈ ಮಂತ್ರದ ಜಪವನ್ನು ಮಾಡು ನಿನಗೆ ಬೇಕಾದ್ದು ಸಿಗುತ್ತೆ, ಈ ಸ್ತೋತ್ರವನ್ನು ಹೇಳು ನಿನ್ನ ಶತ್ರುಗಳು ನಾಶವಾಗ್ತಾರೆ, ಇಂತಿಂಥ ಸ್ತೋತ್ರಗಳ ಪಠನೆಯನ್ನು ಮಾಡು, ಭಗವಂತ ಅಂತಕ್ಕಂಥವನು ಸಂತೋಷವಾಗಿ ನಿನಗೇನು ಬೇಕೆಲ್ಲ ಸುಖವನ್ನು ಕೊಡ್ತಾನೆ. ಒಂದು ವೇಳೆ ಮಾಡಲಿಲ್ಲ ಕೋಪಗೊಳ್ತಾನೆ. ಯಾರು ಸಂತೋಷ ಪಡೋದು ದೇವರೇ ಅಥವಾ ಪೂಜೆಯನ್ನು ಮಾಡಿಸ್ತಕ್ಕಂಥ. ಒಂದು ವೇಳೆ ನಾವು ಪೂಜೆಯನ್ನ ಮಾಡದಿದ್ರೆ ದೇವರಿಗೆ ಏನಾಗ್ತದೆ ಯಾರಿಗೂ ಗೊತ್ತಿಲ್ಲ. ಆದರೆ ಪೂಜೆಗಳ ಮೂಲಕ ಜೀವನ ನಡೆಸುವವರಿಗೆ ಮಾತ್ರ ಖಂಡಿತವಾಗಿಯೂ ಕೂಡ ನಷ್ಟ ಆಗುತ್ತೆ. ಇದು ಬಹಳ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಸಂಗತಿ. ನಮ್ಮ ಮನಸ್ಸಿನ ಒಳಗಡನೆ ಅನೇಕ ರೀತಿಯ ಆಮಿಷಗಳನ್ನು ಬಿತ್ತಲಾಗಿದೆ. ಅಷ್ಟೇ ಅಲ್ಲ, ಅನೇಕ ಭಯಗಳನ್ನು ಒಳಗಡೆಗೆ ತುಂಬಿಸಿಟ್ಟಿದ್ದಾರೆ, ನೆಟ್ಟಿದಾರಲ್ಲಿ. ನಾವು ದೇವಸ್ಥಾನಕ್ಕೆ ಹೋಗುವುದು ಕೂಡ ನಿಜವಾಗಿಯೂ ಪ್ರೀತಿಯಿಂದನ, ಭಕ್ತಿಯಿಂದನ, ಶ್ರದ್ಧೆಯಿಂದಲೇ, ಅಥವಾ ಎಲ್ಲೋ ಒಂದು ಮನಸ್ಸಿನ ಮೂಲೆ ಒಳಗಡೆಗೆ ಒಂದು ಭಯ ಅಡಗಿದೆ. ಏನ್ ಮಾಡೋದು, ಹೋಗೋದ ಬೇಡವಾ, ಹೋಗದಿದ್ರೆ ಏನಾಗುತ್ತೆ? ಗಮನಿಸಿ, ನೀವು ಪ್ರತಿನಿತ್ಯ ದಾರಿಯಲ್ಲಿ ಹೋಗೋರನ್ನ ನಾವು ನೋಡ್ತೀವಿ. ಮಾರ್ಗ ಮಧ್ಯದಲ್ಲಿ ದೇವಾಲಯ ಬಂದ್ರೆ ಪ್ರತಿ ದೇವಾಲಯದ ಮುಂದೆನೂ ಕೂಡ ಅವನು ನಿಂತುಕೊಂಡು ನಮಸ್ಕಾರ ಮಾಡ್ತಾನೆ. ಗಾಡಿ ಬ್ರೇಕ್ ಹಾಕ್ತಾನೆ, ಒಂದ್ಸರಿ ನಮಸ್ಕರಿಸ್ತಾನೆ. ಯಾಕೆ? ಭಯ. ನಮಸ್ಕಾರವನ್ನು ಮಾಡ್ಬಿಡಿದ್ರೆ ಏನ್ ಹೆಚ್ಚು ಕಡಿಮೆ ಆಗ್ಬಿಡುತ್ತೋ ಏನೋ. ಏಯ್, ಏನಕ್ಕೆ ನಮಸ್ಕರಿಸ್ತಾ ಇದೆಯಾ ಭಗವಂತನಿಗೆ ದಾರಿನಲ್ಲಿ? ನಾನು ನಮಸ್ಕಾರ ಮಾಡದೇ ಇದ್ರೆ ದೇವ್ರಿಗೆ ಕೋಪ ಬಂದ್ಬಿಟ್ರೆ ಭಯ. ಸ್ವಾಮೀಜಿ, ನಿಮ್ಗೆ ಗೊತ್ತಿಲ್ಲ, ಒಂದ್ಸರಿ ನಿಮ್ಮ ಮಾತು ಕೇಳ್ಕೊಂಡು ನಾನು ಕೈ ಮುಗಿದೆ ಹೋದೆ. ಹತ್ತೆ ಹೆಜ್ಜೆ ಹೋಗಿದ್ದು, ಮುಂದೆ ನಡೀಲಿಕ್ಕೆ ಆಗ್ಲಿಲ್ಲ ನನ್ನ ಕೈನಲ್ಲಿ. ಗಾಬರಿ ಆಯ್ತು, ಆಕ್ಸಿಡೆಂಟ್ ಆಯ್ತು, ಅಪಶಕುನಗಳು ಘಟಿಸಿದವು. ಮತ್ತೆ ವಾಪಸ್ ಹೋದೆ, ಮತ್ತೆ ನಮಸ್ಕಾರ ಮಾಡಿ ವಾಪಸ್ ಹೋದೆ. ಇಂಥ ತಪ್ಪನ್ನ ಮತ್ತೆ ಮತ್ತೆ ನಾನು ಮಾಡೋದಿಲ್ಲ. ಇದೇ ಮಾನಸಿಕವಾಗಿರ್ತಕ್ಕಂಥ ಭಯ, ಇದು ವಾಸ್ತವಿಕವಾಗಿರ್ತಕ್ಕಂಥ ಭಯ ಅಲ್ಲ. ಗಮನಿಸಿ, ಯಾರು ಯಾರನ್ನು ಕೂಡ ಶಿಕ್ಷಿಸೋದಿಲ್ಲ, ದೇವರು ಕೂಡ ಅವನನ್ನ ತಡೆಯೋದಿಲ್ಲ. ಆದರೆ ಮನಸ್ಸಿನ ಒಳಗಡೆಗೆ ಇರ್ತಕ್ಕಂಥ ಭಯ ಅವನನ್ನ ಹಿಂದಿರುಗಿಸ್ತದೆ. ಈ ರೀತಿಯ ಭಯಗಳನ್ನು ನಾವು ಧಾರ್ಮಿಕತೆ ಅಂತೇಳಿ ತಪ್ಪಾಗಿ ಭಾವಿಸ್ತೇವೆ. ಆದರೆ ಇದು ಧರ್ಮ ಅಲ್ಲ, ಇದೊಂದು ಮಾನಸಿಕವಾದಂಥ ಬಂಧನ ಮಾತ್ರ. ಇದೊಂದು ಮನಸ್ಸಿನ ರೋಗ. ನಮ್ಮ ನಂಬಿಕೆಗಳು, ನಮ್ಮ ಮತಗಳು, ನಮ್ಮ ಸಿದ್ಧಾಂತಗಳು, ನಮ್ಮ ಪೂಜೆಗಳು, ನಮ್ಮ ಪುನಸ್ಕಾರಾದಿಗಳು, ನಮ್ಮ ಪ್ರಾರ್ಥನೆಗಳು ಏನಿವೆಲ್ಲ, ಇವೆಲ್ಲವೂ ಕೂಡ ಬಹುಪಾಲು ಇದೇ ರೀತಿಯ ಭಯದ ಅಡಿಪಾಯದ ಮೇಲೆ ನಿಂತಿವೆ. ಇಂತಹ ಭಯಗಳು ಮನಸ್ಸನ್ನ ದುರ್ಬಲಗೊಳಿಸ್ತವೆ, ಅದರ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುತ್ತವೆ, ಅದರ ವಿವೇಕವನ್ನ ಮಂಕುಗೊಳಿಸ್ತವೆ. ಭಯದಿಂದ ತುಂಬಿರ್ತಕ್ಕಂಥ ಮನಸ್ಸು ಎಂದಿಗೂ ಕೂಡ ಮುಕ್ತವಾಗಲಿಕ್ಕೆ ಸಾಧ್ಯವಿಲ್ಲ. ಅದು ನಿಧಾನವಾಗಿ ಅಸ್ವಸ್ಥವಾಗ್ತಾ ಹೋಗ್ತದೆ. ಆದ್ರಿಂದ ಈ ಭಯದ ಬಲೆಯನ್ನ ಒಡೆದು ಹಾಕೋದೇನಿದೆ ತುಂಬಾ ಅತ್ಯಗತ್ಯ. ಆದ್ರೆ ತಕ್ಷಣ ಮತ್ತೊಂದು ಭಯ ಹೇಳ್ತದೆ, ಈ ಭಯಗಳನ್ನು ಬಿಟ್ರೆ ನಾನು ಅಧಾರ್ಮಿಕ ಆಗ್ಬಿಡ್ತೀನ? ಯಾಕೆ? ಇದನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ. ಭಯ ಪಡ್ತಕ್ಕಂಥವನೇ ಧಾರ್ಮಿಕ ವ್ಯಕ್ತಿ, ಪ್ರಶ್ನಿಸ್ತಕ್ಕಂಥವನು ಅಧಾರ್ಮಿಕ ವ್ಯಕ್ತಿ. ಯಾರು ಸಂಶಯವನ್ನ ಪಡ್ತಾನೆ ಅವನ ಹೆಸರು ಪಾಪಿ. ಆದರೆ ಸತ್ಯ ಇದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಭಯದ ಬಂಧನವನ್ನ ಒಡೆಯುವವನೇ ತನ್ನ ಅಂತರಾಳದಲ್ಲಿರ್ತಕ್ಕಂಥ ಆತ್ಮಸ್ವರೂಪವನ್ನ ಅರಿಯಲಿಕ್ಕೆ
ಸಾಧ್ಯ ಆರಂಭಿಸ್ತಾನೆ. ಯಾಕೆಂದ್ರೆ ಭಯ ಯಾವಾಗ ಇಲ್ಲವಾಗುತ್ತದೆ, ಮನುಷ್ಯನ ಒಳಗಡೆಗೆ ಅಪಾರವಾದಂತಹ ಶಕ್ತಿ ಜಾಗೃತವಾಗುತ್ತೆ. ಅದ್ಭುತವಾದಂತಹ ಧೈರ್ಯ ಅನ್ನುವಂಥದ್ದು ಹುಟ್ಟುತ್ತದೆ. ವಿವೇಕ ಅನ್ನುವಂಥದ್ದು ಎಚ್ಚರಗೊಳ್ಳುತ್ತೆ, ಜಾಗೃತವಾಗುತ್ತೆ. ಚಿಂತನೆಗೆ ಹೊಸ ಹೊಸ ರೆಕ್ಕೆಗಳು ಬರ್ತವೆ. ಇಲ್ಲಿಯವರೆಗೆ ಭಯವೇ ಅವನನ್ನು ಕಟ್ಟಿಹಾಕಿತ್ತು. ಭಯವೇ ಅವನ ಕಣ್ಣುಗಳನ್ನು ಮುಚ್ಚಿತ್ತು. ಭಯವೇ ಅವನನ್ನು ಮೇಲಕ್ಕೆ ನೋಡುವುದಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಪ್ರತಿ ಹೆಜ್ಜೆಯಲ್ಲೂ ಕೂಡ ಏನಾದರೂ ಆಗ್ಬಿಟ್ರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ, ಇದು ತಪ್ಪಾದರೆ, ದೇವರಿಗೆ ಕೋಪ ಬಂದರೆ, ಏನಿದೆಲ್ಲ ಇದೆಲ್ಲ ನಮ್ಮ ಕಲ್ಪನೆಗಳು. ಈ ಕಲ್ಪನೆಗಳೇ ನಮ್ಮನ್ನು ಬಂಧಿಸಿದ್ದು. ಅದರಿಂದ ಧರ್ಮದ ಮಾರ್ಗದಲ್ಲಿ ಮೊದಲ ಮುಕ್ತಿ ಯಾವುದಾದ್ರೂ ಇದ್ರೆ ಅದು ಭಯದಿಂದ ಮುಕ್ತಿ. ಹಾಗಾದ್ರೆ ಈಗೊಂದು ಪ್ರಶ್ನೆ ಉದ್ಭವ ಆಗುತ್ತೆ, ಭಯದಿಂದ ಮುಕ್ತರಾಗೋದು ಹೇಗೆ, ಅಥವಾ ಭಯದಿಂದ ಮುಕ್ತರಾಗೋದು ಅಂದ್ರೆ ಏನು? ಯಾಕೆಂದ್ರೆ ಅನೇಕರು ಭಯದಿಂದ ಮುಕ್ತರಾಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಅವರ ಪ್ರಯತ್ನಗಳು ಭಯದಿಂದ ಮುಕ್ತರಾಗೋದಲ್ಲ, ವಿವೇಕದಿಂದಲೇ ಮುಕ್ತರಾಗಿದ್ದಾರೆ, ವಿವೇಕದಿಂದಲೇ ದೂರವಾಗಿದ್ದಾರೆ. ಅದೇ ರೀತಿಯಲ್ಲಿ ತೋರಿಸ್ತಾರೆ. ಗಮನಿಸಿ, ನೀವು ಯಾವನೋ ಒಬ್ಬ ವ್ಯಕ್ತಿ ಒಂದು ಹಾವನ್ನು ತೆಗೆದುಕೊಂಡು ಕುತ್ತಿಗೆಯಲ್ಲಿ ಸುತ್ತಕೊಳ್ತಾನೆ. ಅವನು ಹೇಳ್ತಾನೆ, ನೋಡಿ ನಾನು ಹಾವಿಗೆ ಹೆದರಲ್ಲ, ನಾನೊಬ್ಬ ನಿರ್ಭಯಿ. ಇನ್ನೊಬ್ಬ ವ್ಯಕ್ತಿ ಕಾಡಿನ ಮಧ್ಯೆ ಹೋಗ್ತಾನೆ, ಅಲ್ಲಿ ಹೋಗಿ ವಾಸವಾಗ್ತಾನೆ, ಅಲ್ಲಿ ಗಡ್ಡೆ ಗೆಣಸುಗಳನ್ನ ತಿನ್ಕೊಂಡಿರ್ತಾನೆ. ಇನ್ನೊಬ್ಬ ಮನೆ, ಮಠ, ಕುಟುಂಬ ಎಲ್ಲವನ್ನೂ ಕೂಡ ತ್ಯಜಿಸಿ ಅವನ ಆಸ್ತಿ ಪಾಸ್ತಿ ಸಂಬಂಧ ಎಲ್ಲವನ್ನೂ ಕೂಡ ಬಿಟ್ಟು ಬೀದಿಗೆ ಬರ್ತಾನೆ. ಅವನು ಭಾವಿಸ್ತಾನೆ, ಮನೆ ಇದ್ರೆ ಅದನ್ನು ಕಳೆದುಕೊಳ್ಳೋ ಭಯ, ಕುಟುಂಬ ಇದ್ರೆ ಅವ್ರ ಬಗ್ಗೆ ಚಿಂತೆ, ಆಸ್ತಿ ಇದ್ರೆ ಎಲ್ಲಿ ನಷ್ಟವಾಗುತ್ತೋ ಎಲ್ಲಿ ನಾಶವಾಗುತ್ತೋ ಅಂತ ಭಯ. ಎಲ್ಲವನ್ನು ಬಿಟ್ಟು ಬಿಟ್ಟಿದ್ದೇನೆ ನಾನು, ಅದರಿಂದ ನಾನು ಈಗ ನಿರ್ಭಯಿ. ಇದು ನಿರ್ಭಯತೆ ಅಲ್ಲ. ಹೊರಗಿನ ಪರಿಸ್ಥಿತಿಯನ್ನ ಬದಲಾಯಿಸಿದರೆ ಮನಸ್ಸಿನ ಭಯಗಳು ಹೋಗೋದಿಲ್ಲ. ನಿಜವಾದ ಅಭಯ ಮನಸ್ಸಿನ ಪರಿವರ್ತನೆಯಿಂದ ಬರ್ತಕ್ಕಂಥದ್ದು, ದ್ವೇಷವನ್ನ ಬದಲಾಯಿಸಿದರೆ ಬರುವಂಥದ್ದು ಅಲ್ಲ. ಈ ವಿಷಯವನ್ನ ಸ್ಪಷ್ಟಪಡಿಸಲಿಕ್ಕೆ ಒಬ್ಬ ಸಂತನ ಒಂದು ಕಥೆಯನ್ನು ಹೇಳ್ತೀನಿ ನಾನು ನಿಮಗೆ. ಒಬ್ಬ ಸಂತನಿಗೂ ಕೂಡ ಅಭಯವನ್ನ ಪಡಿಬೇಕು ಅಂತಕ್ಕಂಥ ಬಹಳ ತೀವ್ರವಾದಂಥ ಆಸೆ ಇತ್ತು. ಜನ ವಸತಿ ಇಲ್ಲದೆ ಇರತಕ್ಕಂಥ ದಟ್ಟವಾದಂಥ ಅರಣ್ಯ ಕಾಡಿಗೆ ಹೋದ. ಕ್ರೂರ ಮೃಗಗಳು ಸಂಚರಿಸ್ತಾ ಇದ್ವು, ವಿಷ ಸರ್ಪಗಳು ಹರಿದಾಡ್ತಾ ಇದ್ವು. ಕೆಳಿ ಕಾಡು, ಮನುಷ್ಯನೇ ಓಡಾಡದಂತಹ ಆ ಜಾಗಕ್ಕೆ ಒಂದು ಚಿಕ್ಕ ಗುಡಿಸಲನ್ನ ಕಟ್ಟಿಕೊಂಡು ಅಲ್ಲಿ ವಾಸ ಮಾಡ್ಲಿಕ್ಕೆ ಶುರು ಮಾಡೋದು. ಗಮನಿಸಿ ಎಷ್ಟು ವಿಚಿತ್ರ. ಕ್ರಮೇಣ ಅವನ ಅವನ ಖ್ಯಾತಿ ಇಡೀ ಜಗತ್ತಿನಾದ್ಯಂತ ಹರಿದು. ಎಲ್ಲರೂ ಹೇಳಿದ್ರು, ಅವನೇ ನಿಜವಾದ ನಿರ್ಭಯಿ. ಯಾಕೆ? ಸಿಂಹಕ್ಕೂ ಹೆದರಲ್ಲ. ಹಾವು ಅವನ ದೇಹದ ಮೇಲೆ ಹರಿದಾಡಿದ್ರು, ಅವನಿಗೆ ಯಾವುದೇ ರೀತಿಯ ಭಯ ಇಲ್ಲ. ದೂರದಿಂದ ಜನ ಬರ್ಲಿಕ್ಕೆ ಶುರು ಮಾಡಿದ್ರು, ನಮಸ್ಕಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಮಾನ ಮರ್ಯಾದೆ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಅವನಿಗೆ ಹಣ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಸಮಯ ಹೋಯಿತು, ಅಂತ ವೃದ್ಧನಾದ. ಒಂದು ಸಂಜೆ ಸಮಯ, ಸೂರ್ಯ ಅಸ್ತಮಿಸ್ತಾ ಇದ್ದ. ವೃದ್ಧ ಆ ಸಂತ ಗುಡಿಸಿನ ಒಳಗಡೆ ಹೋದ. ಒಂದು ಬಂಡೆಯ ಮೇಲೆ ಶಾಂತವಾಗಿ ಕುಳಿತುಕೊಂಡಿದ್ದ. ಅಷ್ಟರಲ್ಲಿ ಒಬ್ಬ ಯುವ ಸಾಧು ಅವನ ಬಳಿಗೆ ಬರ್ತಾನೆ. ಅವನು ಪಕ್ಕದಲ್ಲಿದ್ದಂತಹ ಕಲ್ಲಿನ ಮೇಲೆ ಕುಳಿತು ಕೇಳಿದ, ಗುರುಗಳೇ, ಪರಮಾತ್ಮನನ್ನ ಪಡೆಯುವ ಮಾರ್ಗ ಯಾವುದು? ವೃದ್ಧ ಫಕೀರ ಸಂತ ಯಥಾ ಪ್ರಕಾರ ಉತ್ತರ ಕೊಟ್ಟ, ಒಂದೇ ಮಾರ್ಗ, ಅಭಯ. ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಅಭಯಗಳು ಸಂಪೂರ್ಣವಾಗಿ ಕರಗಿ ಹೋದ ದಿನ ಪರಮಾತ್ಮನ ಬಾಗಿಲುಗಳು ತನ್ನಿಂದ ತಾನೇ ತೆಗಿತವೆ. ಇವರಿಬ್ಬರ ಸಂಭಾಷಣೆ ಇನ್ನೂ ನಡೀತಾನೆ ಇತ್ತು. ಹತ್ತಿರದ ಕಾಡಿನಿಂದ ಭೀಕರವಾದಂಥ ಒಂದು ಗರ್ಜನೆ ಕೇಳಿಸ್ತು.
ಒಂದು ಭಯಂಕರವಾದಂಥ ಒಂದು ಕಾಡು ಮೃಗ ಓಡಿ 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 ಬರ್ತಾ ಇತ್ತು. ಶಬ್ದವನ್ನ ಕೇಳಿದ ಕೂಡಲೇ ಯುವ ಸಾಧು ಬೆಚ್ಚಿ ಬಿದ್ದ. ಅವನ ದೇಹನ ಸುದ ನಡಗ್ಲಿಕ್ಕೆ ಶುರುವಾಯಿತು. ಎದ್ದು ನಿಂತ. ಮುಖದಲ್ಲಿ ಭಯ ಸ್ಪಷ್ಟವಾಗಿತ್ತು. ವೃದ್ಧ ಫಕೀರ ಹೇಳ್ದ, ಏನಿದು? ಸನ್ಯಾಸಿ ಆಗಿದ್ಕೊಂಡು ಭಯ ಪಡ್ತಾ ಇದೆಯಾ? ಭಯ ಇರುವವನಿಗೆ ಧರ್ಮವೇ ಇರೋದಿಲ್ಲ. ಆ ಯುವಕ ಸಾಧು ವಿನಮ್ರನಾಗಿ ಹೇಳಿದ, ಹೌದು, ನಾನು ಭಯಪಟ್ಟೆ. ಈಗ ನನಗೆ ತುಂಬಾ ದಾಹ ಆಗಿದೆ. ಸ್ವಲ್ಪ ನೀರು ಕೊಡ್ತೀರಾ? ನಾನು ಹಳ್ಳಿಗೆ ಹೋಗ್ಬೇಕು. ಈ ಕ್ಷಣಕ್ಕೆ ನನಗೆ ಧರ್ಮದ ಉಪದೇಶ ಬೇಡ. ಆ ವೃದ್ಧ ಅಂತ ಮತ್ತೆ ನಕ್ಕ. ನೀರು ತರಲಿಕ್ಕೆ ಅವನು ಗುಡಿಸಲಿನ ಒಳಗೆ ಹೋದ. ಅಷ್ಟರಲ್ಲಿ ಆ ಯುವ ಸಾಧು ಒಂದು ಕೆಲಸ ಮಾಡಿದ. ವೃದ್ಧ ಯಾವ ಬಂಡೆಯ ಮೇಲೆ ಕುಳಿತುಕೊಂಡಿದ್ದ, ಅಲ್ಲೊಂದು ಚಿಕ್ಕ ಕಲ್ಲಿನಿಂದ ಅವನು ಒಂದು ಪವಿತ್ರವಾದಂಥ ಒಂದು ಮಂತ್ರವನ್ನು ಬರೆದ. ಆ ಮಂತ್ರ ವೃದ್ಧ ಫಕೀರನ ಅತ್ಯಂತ ಪವಿತ್ರ ಅಂತ ಹೇಳಿ ನಂಬುತ್ತಾ ಇದ್ದ. ಯಾಕೆ? ಅದೊಂದು ಧಾರ್ಮಿಕ ಗ್ರಂಥದಲ್ಲಿದ್ದದ್ದು. ಸ್ವಲ್ಪ ಹೊತ್ತು ನಂತರ ಒಳಗಡೆ ಹೋದಂಥ ಸಂತ ಹೊರಗೆ ಬಂದ. ಬಂಡೆ ಮೇಲೆ ಕುಳಿತುಕೊಳ್ಳಿಕ್ಕೆ ಕಾಲಿಟ್ಟ. ಅವನ ದೃಷ್ಟಿ ಆ ಮಂತ್ರದ ಮೇಲೆ ಬಿತ್ತು. ಕ್ಷಣ ಮಾತ್ರದಲ್ಲಿ ಅವನು ಕಾಲು ಹಿಂದಕ್ಕೆ ಹೋಯ್ತು. ಅವನು ಆ ಕಲ್ಲಿನ ಮೇಲೆ ಕಾಲಿಡ್ಲಿಲ್ಲ. ಒಂದು ಕ್ಷಣ ಅವನ ಮುಖದಲ್ಲಿ ಸಂಕೋಚ, ಭಯ ಕಾಣಿಸ್ತು. ಇದನ್ನು ನೋಡಿದ ಆ ಯುವಕ ಸಾಧು ನಕ್ಕ. ಅವನು ಹೇಳ್ದ, ಗುರುಗಳೇ, ಭಯ ನನಗಷ್ಟೇ ಅಲ್ಲ, ನಿಮಗೂ ಇದೆ. ನನ್ನ ಭಯ ಅತ್ಯಂತ ಸಹಜವಾಗಿರ್ತಕ್ಕಂಥದ್ದು. ಒಂದು ಕಾಡಂಬರ್ಗದ ಗರ್ಜನೆಯ ಕೇಳಿ ಹೆದರದೆ ನಾನು. ಆದರೆ ನಿಮ್ಮ ಭಯ ಒಂದು ಕಲ್ಲಿನ ಮೇಲೆ ಬರೆದಿರ್ತಕ್ಕಂಥ ಕೆಲವು ಅಕ್ಷರಗಳ ಮೇಲೆ ಕಾಲಿಡ್ಲಿಕ್ಕೆ ನೀವು ಹೆದರ್ತಾ ಇದ್ದೀರಿ. ಇದು ಇನ್ನೂ ವಿಚಿತ್ರವಾಗಿರ್ತಕ್ಕಂಥ ಭಯ. ವೃದ್ಧ ಸಂತ ಮೌನನಾದ. ಯುವ ಸಾಧು ಮುಂದುವರಿಸಿದ, ನಾನು ಒಮ್ಮೆ ಪರಮಾತ್ಮನನ್ನು ಕಂಡುಕೊಳ್ಬೋದು, ಏಕೆಂದರೆ ನನ್ನ ಭಯ ಪ್ರಕೃತಿಯಿಂದ ಬಂದದ್ದು. ಆದರೆ ನಿಮ್ಮ ಭಯ ಮನಸ್ಸು ಸೃಷ್ಟಿ ಮಾಡಿಕೊಂಡಿರೋದು. ಮನಸ್ಸು ಕಟ್ಟಿಕೊಂಡಂತಹ ಭಯಗಳು ಎಲ್ಲಿ ತನಕ ಮನುಷ್ಯನ ಒಳಗಡೆಗೆ ಇರ್ತವೋ ಅಲ್ಲಿ ತನಕವೂ ಕೂಡ ಪರಮಾತ್ಮನನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲ. ಏನ್ ಹೇಳ್ತಾ ಇದೆ ಈ ಕಥೆ? ನಿರ್ಭಯತೆ ಅಂದ್ರೆ ಮೂರ್ಖತನವಲ್ಲ. ಒಂದು ಬಸ್ ಬರ್ತಾ ಇದೆ, ಅದರ ಮುಂದೆ ನಾನು ನಿಂತುಕೊಳ್ತೀನಿ, ಅದು ನಿರ್ಭಯತೆ ಅಲ್ಲ. ಏನು ಬೆಂಕಿ ಇದೆ, ಬೆಂಕಿ ಒಳಗಡೆ ಹಾರ್ತೀನಿ, ಅದರಲ್ಲಿ ಬೀಳ್ತೀನಿ ನಾನು, ಅದು ನಿರ್ಭಯತೆ ಅನ್ನೋದು ಅಲ್ಲ. ಅಥವಾ ಒಂದು ಹಾವನ್ನು ತೆಗೆದುಕೊಂಡು ಕುತ್ತಿಗೆಗೆ ನಾನು ಸುತ್ತುಕೊಳ್ತೀನಿ, ಅದು ನಿರ್ಭಯತೆ ಅಲ್ಲ. ಏನಿವೆಲ್ಲ? ಇವೆಲ್ಲ ವಿವೇಕಹೀನತೆ ಅಷ್ಟೆ. ಅಭಯ ಅಂದ್ರೆ ಹೊರಗಿನ ಅಪಾಯಗಳನ್ನ ನಿರ್ಲಕ್ಷಿಸೋದು ಅಲ್ಲ, ಒಳಗಿನ ಮಾನಸಿಕ ಭಯಗಳಿಂದ ಮುಕ್ತರಾಗುವಂಥದ್ದು. ರಸ್ತೆ ಮೇಲೆ ಹಾವು ಕಂಡ್ರೆ ಸ್ವಲ್ಪ ಹಿಂದೆ ಸರಿಬೇಕು ಹಿಂದೆ. ಯಾಕೆ? ಅದೇನು ಭಯ ಅಲ್ಲ. ಯಾಕೆ? ಅದು ಜಾಗರೂಕತೆ, ಅದು ಜೀವದ ಮೇಲಿನ ಒಂದು ಗೌರವ. ವಿಷ ಅಂತಕ್ಕಂತಹ ಬರೆದಿರುವ ಆ ಬಾಟಲಿಯನ್ನ ಕುಡಿಯದೆ ಬಿಡೋದು ಭಯ ಅಲ್ಲ, ಮತ್ತೆ ಅದು ಬುದ್ಧಿವಂತಿಕೆ. ಈ ತರದ ಸಹಜವಾಗಿರ್ತಕ್ಕಂಥ ಎಚ್ಚರಿಕೆಗಳು ಜೀವನಕ್ಕೆ ಬಹಳ ಅಗತ್ಯ. ಅವು ಆರೋಗ್ಯಕರ ಮನಸ್ಸಿನ ಲಕ್ಷಣ. ಆದರೆ ಮನಸ್ಸು ಕಲ್ಪಿಸಿಕೊಂಡಿರ್ತಕ್ಕಂಥ ಭಯ ಬೇರೆ. ಅವು ದೇಹವನ್ನು ರಕ್ಷಿಸೋದಿಲ್ಲ, ಅವು ಆತ್ಮವನ್ನ ಬಂಧಿಸ್ತವೆ. ಅದೇ ರೀತಿ ಮಾನಸಿಕ ಭಯಗಳು ಮನುಷ್ಯನನ್ನ ಧಾರ್ಮಿಕನಾಗ್ಲಿಕ್ಕೆ ಬಿಡೋದಿಲ್ಲ. ದೇಹದ ಸುರಕ್ಷತೆಗೆ ಬೇಕಾದಂತಹ ಎಚ್ಚರಿಕೆ ಅತ್ಯಂತ ಸಹಜ.
ಆದರೆ ಮನಸ್ಸಿನ ಕಲ್ಪಿತ ಭಯಗಳು ಅವುಗಳೇ ನಿಜವಾದ ಬಂಧನ. ಅವುಗಳಿಂದ ಮುಕ್ತವಾಗುವಂಥದ್ದೇನಿದೆ ಅದಕ್ಕೆ ಹೆಸರು. ಇನ್ನೊಂದು ಘಟನೆ ನೆನಪಾಗುತ್ತೆ. ಒಮ್ಮೆ ಜಪಾನ್ನಲ್ಲಿ ಒಬ್ಬ ರಾಜನಿಗೆ ಒಂದು ವಿಚಿತ್ರವಾದಂತಹ ಕಲ್ಪನೆ ಬಂತು. ರಾಜರಿಗೆ ಯಾವಾಗಲೂ ಕೂಡ ಅಷ್ಟೇ, ಬಹಳ ವಿಚಿತ್ರ ವಿಚಿತ್ರ ಆಲೋಚನೆಗಳು ಬರ್ತವೆ, ಏನು ಹೊಸ್ತೇನಲ್ಲ. ತನ್ನ ರಾಜ್ಯದಲ್ಲಿ ಎಲ್ಲಾ ಕಡೆಗೂ ಕೂಡ ಒಂದು ಪ್ರಕಟಣೆಯನ್ನು ಹೊರಡಿಸಿದ. ಏನಂತ? ಮಂದ ಬುದ್ಧಿಯವರು ತಮ್ಮ ತಪ್ಪಿನಿಂದ ಮಂದ ಬುದ್ಧಿಗಳಾಗಿಲ್ಲ, ಪ್ರಕೃತಿಯೇ ಅವರನ್ನು ಹಾಗೆ ಸೃಷ್ಟಿಸಿದೆ. ಆದ್ರಿಂದ ಅವರನ್ನ ಸಮಾಜಕ್ಕೆ ಭಾರ ಅಂತ ಕಾಣಬಾರದು. ರಾಜ್ಯವೇ ಅವರ ಆಹಾರ, ವಸತಿ, ಜೀವನದ ಹೊಣೆಯನ್ನು ಹೊರುತ್ತದೆ. ರಾಜ್ಯ ನಿರ್ಮಾಣ ಮಾಡಿರ್ತಕ್ಕಂತಹ ಆಶ್ರಮಗಳಲ್ಲಿ ಅವರು ನೆಮ್ಮದಿಯಿಂದ ಬದುಕಬಹುದು. ಈ ಸುದ್ದಿ ಹರಡಿತು ಇಡೀ ರಾಜ್ಯದ ತುಂಬ. ಅರ್ಜಿ ಹಾಕ್ಬೇಕು, ಅಪ್ಲಿಕೇಶನ್ ಹಾಕ್ಬೇಕು. ಸಾವಿರಾರು ಅರ್ಜಿಗಳು ಬಂದು ಅರಮನೆಗೆ. ನಾನು ಮಂದ ಬುದ್ಧಿ, ನನಗೂ ಆಶ್ರಯ ಬೇಕು, ರಾಜ್ಯವೇ ನನ್ನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು, ನನ್ನ ಕೈನಲ್ಲಿ ಏನೂ ಆಗೋದಿಲ್ಲ. ಎಲ್ಲರೂ ಅರ್ಜಿ ಹಾಕಿದ್ದೆ. ರಾಜ ಕಕ್ಕಬಿಕ್ಕಿ ಆದ. ನನ್ನ ರಾಜ್ಯದಲ್ಲಿ ಇಷ್ಟೊಂದು ಮೂರ್ಖರಿದ್ದಾರೆ, ಇಷ್ಟೊಂದು ಮಂದ ಬುದ್ಧಿಗಳಿದ್ದಾರೆ. ಆಶ್ಚರ್ಯಪಟ್ಟವ. ಪ್ರತಿದಿನ ಅರ್ಜಿಗಳ ಸಂಖ್ಯೆ ಹೆಚ್ಚುತ್ತಾನೆ ಹೋಯಿತು. ಹೆಚ್ಚು ಕಡಿಮೆ ಪ್ರತಿಯೊಬ್ಬರೂ ಕೂಡ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ರು. ನಾನು ಕೂಡ ಮೂರ್ಖ, ಮಂದಬುದ್ಧಿಯವ. ರಾಜ ತನ್ನ ಮಂತ್ರಿಯನ್ನು ಕರೆದು ಕೇಳ್ದ, ಏನ್ ಮಾಡೋದು ಇವಾಗ? ನಿಜವಾಗ್ಲೂ ಯಾರು ಮಂದಬುದ್ಧಿಗಳು, ಮೂರ್ಖರು ಯಾರು? ನಿರ್ಧಾರ ಮಾಡೋದು ಹೇಗೆ, ಇದನ್ನ ತಿಳಿಯೋದು ಹೇಗೆ? ಮಂತ್ರಿ ಹೇಳ್ದ, ಮಹಾರಾಜ್ ಅದೇನಷ್ಟು ಕಷ್ಟ ಏನಿಲ್ಲ, ಒಂದು ಪರೀಕ್ಷೆ ಮಾಡೋಣ. ಯಾರ್ಯಾರು ಅರ್ಜಿ ಹಾಕಿದ್ದಾರೆ, ಫಸ್ಟ್ ಅರ್ಜಿ ಹಾಕಿದ 1000 ಮಂದಿನ ಕರ್ಸೋಣ. ಹುಲ್ಲು ಮತ್ತು ಒಣಗಿದ ಕಟ್ಟಿಗೆಗಳಿಂದ ಒಂದು 1000 ಗುಡಿಸಲುಗಳನ್ನ ಕಟ್ಟಿದರು. ಪ್ರತಿಯೊಬ್ಬರೂ ಕೂಡ ಆ ಗುಡಿಸಲಿನಲ್ಲಿ ಮಲಗಬೇಕು, ಅಲ್ಲೇ ಇರಬೇಕು. ಮಧ್ಯರಾತ್ರಿ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದಾಗ ಎಲ್ಲ ಗುಡಿಸಲಿಗೂ ಬೆಂಕಿ ಹಚ್ಚಿಬಿಟ್ರು. ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಪ್ರಾಣವನ್ನ ಉಳಿಸ್ಕೊಳ್ಳಿಕ್ಕೆ ಓಡಿ ಹೋಗ್ತಾ ಇದ್ರು. 4 ಮಾತ್ರ ಹೊರಗೆ ಬರಲೇ ಇಲ್ಲ. ಪಕ್ಕದವ್ರು ಹೇಳಿದ್ರು, ಏಯ್ ಬೆಂಕಿ, ಹೊರಗೆ ಬನ್ನಿ. ಜನ ಕೂಗ್ತಾ ಇದ್ದಾರೆ. ಅವನು ಇನ್ನೂ ಕಂಬಳಿ ಹೊತ್ಕೊಂಡು ಅಲ್ಲೇ ಇದ್ದ. ಅವ್ರು ಹೇಳಿದ್ರು, ಯಾರಿಗಾದ್ರೂ ನಮ್ಮನ್ನ ಉಳಿಸ್ಬೇಕು ಅಂತ ಹೇಳಿ ಅವ್ರಿಗೆ ಮನಸ್ಸಿದ್ರೆ ಹೊರಗೆ ಕರ್ಕೊಂಡು ಹೋಗ್ಲಿ, ನಾವ್ ಯಾಕೆ ಎದ್ದು ಓಡ್ಬೇಕು ಹೇಳಿ. ಮತ್ತೆ ಅಲ್ಲೇ ಮಲ್ಕೊಂಡು ಕೊನೆಗೆ ಎಲ್ಲರೂ ಸೇರಿ ಅವರನ್ನೇ ಮಂದಬುದ್ಧಿಗಳು ಅಂತ ಹೇಳಿ ಆಯ್ಕೆ ಮಾಡಲಾಯ್ತು. ಯಾಕೆಂದ್ರೆ ಬೆಂಕಿಯ ಅಪಾಯವನ್ನು ಕೂಡ ಅರಿಯದೇ ಇರುವಂಥದ್ದು ಜ್ಞಾನವಲ್ಲ, ಮತ್ತೆ ಅದೊಂದು ಅಜ್ಞಾನ. ಈ ಘಟನೆಯಿಂದ ಒಂದು ಮಹತ್ವದ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕು. ಮಂದ ಬುದ್ಧಿಯಾಗಿರೋದು ಒಂದು ವಿಷಯ, ಮತ್ತೊಂದು ಹಾಗೆ ಸಂವೇದನಾ ಶೂನ್ಯರಾಗಿರೋದು ಇನ್ನೊಂದು ವಿಷಯ. ಅಭಯತ್ವದಲ್ಲಿ ನೆಲೆಸಿರುವುದು ಒಂದು ವಿಷಯ. ಒಂದು ರೈಲು ಬರ್ತಾ ಇದೆ, ಅದ್ರ ಮುಂದೆ ನಿಂತ್ಕೋತಾನೆ. ಒಂದು ಬಸ್ ಬರ್ತಾ ಇದೆ, ಅದ್ರ ಮುಂದೆ ಹೋಗಿ ನಿಂತ್ಕೊಳ್ತೀನಿ. ಯಾವುದೋ ಒಂದು ವಿಷ ಸರ್ಪವಿದೆ, ಅದನ್ನ ಕುತ್ತಿಗೆಯಲ್ಲಿ ನಾನು ಸುತ್ತಿಕೊಳ್ತೀನಿ. ಇವು ಅಭಯತ್ವದ ಲಕ್ಷಣಗಳಲ್ಲ.
ಇದನ್ನ ಮೂರ್ಖರು ಮಾಡಬಹುದು. ನಿಜವಾದ ಅಭಯತ್ವಕ್ಕೆ ಜಾಗೃತಿ ಬೇಕು, ವಿವೇಕ ಬೇಕು. ಮನಸ್ಸಿನ ಆಳದ ಒಳಗಡೆಗೆ ನೆಲೆಯೂರಿರ್ತಕ್ಕಂಥ ಭಯಗಳಿಂದ ಮುಕ್ತಿಯಾಗಬೇಕು. ಹಾಗಾದ್ರೆ ಆ ಮನಸ್ಸಿನ ಭಯಗಳು ಯಾವ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತೀವಿ? ಆ ದೇವಸ್ಥಾನಕ್ಕೆ ಹೋಗ್ತೇವಲ್ಲ, ಏನು ಪ್ರೀತಿಯಿಂದ ಹೋಗ್ತೀವ? ನಿಜವಾದ ಪ್ರೀತಿ ಇದೆಯಾ, ಅಥವಾ ಯಾವುದೋ ಒಂದು ಅನಾಮಿಕ ಭಯದಿಂದಲೇ? ನಮ್ಮ ಒಬ್ಬ ಮಿತ್ರ ಇದ್ದ, ಅವನು ಯಾವಾಗಲೂ ಕೂಡ ಅಷ್ಟೇ, ಅದೇ ದೇವಸ್ಥಾನ ಮುಂದೆ ಹೋಗ್ಲಿ ಕೈ ಮುಗಿಯದೆ. ಎಲ್ಲೇ ದೇವಸ್ಥಾನವನ್ನ ಕಂಡ್ರೂ ಕೂಡ ಅಲ್ಲಿ ನಮಸ್ಕಾರ ಮಾಡ್ತಾ ಇದ್ದ. ಯಾಕೆ ನಮಸ್ಕಾರವನ್ನ ನೀನು ಮಾಡದೆ ಹೋದ್ರೆ ಭಗವಂತನಿಗೆ ಏನಾದರೂ ಕೋಪ ಬರುತ್ತೆ ಅಂತ ಭಯನ? ಒಮ್ಮೆ ನಿಮ್ಮ ಮಾತನ್ನು ಕೇಳ್ಕೊಂಡು ದೇವಸ್ಥಾನ ಮುಂದೆ ಕೈ ಮುಗಿದೆ ಹಾಗೆ ಹೋದೆ, ನಿಮ್ಗೆ ಗೊತ್ತಿಲ್ಲ ಏನಾಗಬಾರ್ದದ. ಗಮನಿಸಿ, ಆತಂಕ, ಭಯ, ಮನುಷ್ಯನ ಮನಸ್ಸು ನಾವು ತಿಳಿದಷ್ಟು ಸರಳವಿಲ್ಲ, ನಾವು ತಿಳಿದಷ್ಟು ಸುಲಭ ಅನ್ನೋದು ಇಲ್ಲವೇ ಇಲ್ಲ. ಅದರಿಂದ ನಮ್ಮ ಜೀವನದಲ್ಲಿಯೂ ಕೂಡ ಅಷ್ಟೇ, ಎಷ್ಟೋ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತೀವಿ, ಎಲ್ಲೋ ಒಂದೊಂದ್ಸರಿ ಬಿಡ್ತೀವಿ, ಭಯವಾಗುತ್ತೆ, ನಾನು ಮಾಡಲಿಲ್ಲ ಅದಕ್ಕೋಸ್ಕರ ಹೀಗಾಯ್ತಾ. ಗಮನಿಸಿ, ನಮಗೆ ಬಾಲ್ಯದಿಂದಲೇ ಇದನ್ನು ಹೇಳ್ಕೊಡ್ತಾರೆ, ಇದು ವಾಸ್ತವ ಅಲ್ಲ, ಯಾಕಂದ್ರೆ ಇದು ಅನುಭವದಿಂದ ಹುಟ್ಟಿರ್ತಕ್ಕಂಥದ್ದಲ್ಲ. ಮತ್ತೆ ಇವೆಲ್ಲ ಕಲಿತಂತಹ ಒಂದು ನಂಬಿಕೆಗಳಷ್ಟೇ. ಭಯಭೀತ ಮನಸ್ಸನ್ನೇ ನಾವು ಧಾರ್ಮಿಕ ಮನಸ್ಸು ಅಂತ ಹೇಳಿ ಕರಿತೀವಿ. ಖಂಡಿತವಾಗಿ ಕೂಡ ಅದು ಧರ್ಮ ಅಲ್ಲ. ಧರ್ಮದ ಹೆಸರಿನಲ್ಲಿ ಬೆಳೆದಂತಹ ಒಂದು ಮಾನಸಿಕ ಬಂಧನ. ನಮ್ಮ ಎಲ್ಲ ಸಿದ್ಧಾಂತಗಳು, ಪೂಜೆಗಳು, ಪ್ರಾರ್ಥನೆಗಳು ಎಲ್ಲವೂ ಕೂಡ ಇದ್ರ ಮೇಲೆ ನಿಂತಿದೆ. ಇದರಿಂದ ನಾವು ಹೊರಗೆ ಬರಬೇಕು. ಈ ಭಯದಿಂದ ನಾವು ಹೊರಗೆ ಬರಬೇಕು. ಸಾಕ್ಷಿ ಭಾವದಲ್ಲಿ ಹೋಗಿ ನಿಂತ್ಕೊಳ್ಬೇಕು. ನಾವು ನನ್ನ ಒಳಗಡೆಗೆ ನಾನು ನಿಂತ್ಕೊಳ್ಬೇಕು. ಧರ್ಮದ ಆರಂಭ ಜಾಗೃತಿಯಿಂದ. ನಂಬಿಕೆ ಕುರುಡಾಗಿರ್ಬೋದು, ಆದರೆ ಯಾವತ್ತೂ ಕೂಡ ಆಂತರಿಕ ಜಾಗೃತಿ ಕುರುಡಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಅಂತಃಕರಣದ ಕಣ್ಣನ್ನು ತೆಗಿತದೆ. ಮನುಷ್ಯನನ್ನ ತನ್ನ ಒಳಗಡೆಗೆ ಕರ್ಕೊಂಡು ಹೋಗ್ತದೆ ಅದು. ಗಮನಿಸಿ, ಒಂದು ಚಿಕ್ಕ ಮಗುವಿಗೆ ಹಾವಿನ ಬಗ್ಗೆ ಭಯ ಇರೋದೇ ಇಲ್ಲ, ಯಾಕೆಂದ್ರೆ ಅದು ಹಾವು ಅಪಾಯಕಾರಿ ಅಂತಕ್ಕಂಥ ಕಲ್ಪನೆನೇ ಇಲ್ಲ ಆ ಮಗುಗೆ. ಆಮೇಲೆ ನಾವು ಅದಕ್ಕೆ ಕಳಿಸ್ತೀವಿ, ಅದ್ರ ಹತ್ರ ಹೋಗ್ಬಾರ್ದು, ಅದನ್ನು ಮುಟ್ಟಬಾರ್ದು, ಇದ್ರ ಹತ್ರ ಹೋಗ್ಬಾರ್ದು, ಅದು ವಿಷಕಾರಿ, ಅದು ಕಚ್ಚುತ್ತೆ. ಈ ಶಿಕ್ಷಣ ಅಗತ್ಯ, ಈ ಶಿಕ್ಷಣದ ಅಗತ್ಯ ಬಹಳ ಅಗತ್ಯ ಇದೆ, ಯಾಕಂದ್ರೆ ಅದು ದೇಹವನ್ನು ರಕ್ಷಿಸ್ತದೆ. ಆದರೆ ಇದೇ ಸಮಾಜ ಮತ್ತೊಂದು ಶಿಕ್ಷಣವನ್ನು ಕೂಡ ಕೊಡುತ್ತದೆ. ದೇವರನ್ನು ಕೂಡ ಪೂಜೆ ಮಾಡದೇ ಇದ್ರೆ ಅಪಾಯ, ಈ ಮಂತ್ರವನ್ನು ಹೇಳದೇ ಇದ್ರೆ ಅನಾಹುತವಾಗ್ತದೆ, ಈ ವ್ರತವನ್ನ ಮಾಡದೇ ಇದ್ರೆ ದುಃಖವಾಗುತ್ತೆ, ಈ ಸಂಪ್ರದಾಯಗಳನ್ನು ನಾವು ಉಲ್ಲಂಘಿಸಿದರೆ ದೇವರ ಶಾಪ ಸಿಗುತ್ತೆ.
ಏನಿದೆಲ್ಲ? ಈ ಭಯಗಳು ದೇಹವನ್ನ ರಕ್ಷಿಸೋದಿಲ್ಲ. ಅವು ಮನಸ್ಸನ್ನ ಬಂಧಿಸ್ತವೆ. ಅದರಿಂದ ಈ ಎರಡೂ ವಿಧದ ಶಿಕ್ಷಣಗಳ ನಡುವಿನ ವ್ಯತ್ಯಾಸವನ್ನ ನಾವು ಅರಿತುಕೊಳ್ಬೇಕು. ಒಂದು ಜೀವನ ರಕ್ಷಕತೆಯ ಜಾಗರೂಕತೆ. ಇನ್ನೊಂದು ಮಾನಸಿಕ ಗುಲಾಮಗಿರಿ. ಧರ್ಮ ಮೊದಲನೇದನ್ನ ಒಪ್ಪಿಕೊಳ್ಳುತ್ತೆ. ಎರಡನೇದನ್ನ ಸಂಪೂರ್ಣವಾಗಿ ತಿರಸ್ಕರಿಸ್ತದೆ. ನಿಜವಾದ ಧರ್ಮ ಯಾವತ್ತೂ ನಮ್ಮನ್ನ ಹೆದರಿಸೋದಿಲ್ಲ. ಯಾವ ಗುರು ನಿಮ್ಮ ಅಂತಃಕರಣದ ಒಳಗಡೆಗೆ ಭಯವನ್ನ ಹುಟ್ಟಿಸ್ತಾನೋ ಅವನು ನಿಮ್ಮನ್ನ ಸತ್ಯದ ಕಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಯಾವ ಧರ್ಮ ನಿಮ್ಮ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುತ್ತದೋ ಅದು ಧರ್ಮವಲ್ಲ. ಅದು ಒಂದು ಕೇವಲ ಸಂಘಟಿತವಾಗಿರ್ತಕ್ಕಂಥ ಒಂದು ಭಯ. ಯಾವ ಭಗವಂತ, ಯಾವ ಪರಮಾತ್ಮ ನಿಮ್ಮನ್ನ ಬೆದರಿಸ್ತಾನೋ ಅವನು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪ್ರೀತಿ ಯಾರನ್ನು ಕೂಡ ಹೆದರಿಸೋದಿಲ್ಲ. ಪ್ರೀತಿ ನಮ್ಮನ್ನ ಆಹ್ವಾನ ಮಾಡುತ್ತದೆ. ಪ್ರೀತಿ ಕಾಯ್ತದೆ. ಪ್ರೀತಿ ಯಾವತ್ತೂ ಕೂಡ ಒತ್ತಾಯವನ್ನ ಮಾಡೋದಿಲ್ಲ. ಪ್ರೀತಿ ಯಾವತ್ತೂ ಕೂಡ ಶಿಕ್ಷೆಯನ್ನು ಕೊಡೋದಿಲ್ಲ. ಸೂರ್ಯ ಬೆಳಕನ್ನು ಕೊಡ್ತಾನೆ. ನಾವು ಕಿಟಕಿಯನ್ನ ಮುಚ್ಕೊಂಡು ಕೂತ್ಕೊಂಡ್ರೆ ಸೂರ್ಯಗೆ ಕೋಪ ಏನು ಬರೋದಿಲ್ಲ. ನೀವು ಕಿಟಕಿಯನ್ನ ತೆಗೆದ್ರೆ ಅವನು ಸಂತೋಷದಿಂದ ಅವನ ಬೆಳಕನ್ನು ಒಳಗಡೆ ಕಳಿಸ್ತಾನೆ. ಅಥವಾ ನೀವು ಕಿಟಕಿಯನ್ನು ತೆಗೆದಿದ್ರಿ ಅಂತ ಹೇಳಿ ಜಾಸ್ತಿ ಬೆಳಕನ್ನು ಕೂಡ ಅವನೇನು ಕೊಡೋದಿಲ್ಲ. ತನ್ನ ಸ್ವಭಾವದಲ್ಲಿ ಅವನಿರ್ತಾನೆ. ಹಾಗೆ ಭಗವಂತ ನಾವು ಮಾಡುವ ಪೂಜೆಯಿಂದ ಭಗವಂತ ದೊಡ್ಡವನಾಗೋದಿಲ್ಲ. ನಾವು ಪೂಜೆಯನ್ನ ಮಾಡ್ತಿದ್ರೆ ಅವನು ಚಿಕ್ಕವನು ಆಗೋದಿಲ್ಲ. ನಮ್ಮ ಸ್ತುತಿಯಿಂದ ಅವನಿಗೆ ಹೆಮ್ಮೆಯೂ ಆಗೋದಿಲ್ಲ. ನಮ್ಮ ಟೀಕೆಯಿಂದ ಭಗವಂತನಿಗೆ ಅವಮಾನವೂ ಕೂಡ ಆಗೋದಿಲ್ಲ. ಮತ್ತೆ ಅವನು ಹೇಗಿದ್ದಾನೆ ಹಾಗೇ ಇದ್ದಾನೆ. ಅಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಬದಲಾವಣೆ ಆಗೋದು ನಮ್ಮ ಅಂತಃಕರಣದ ಒಳಗಡೆಗೆ. ಯಾವಾಗ ವ್ಯಕ್ತಿ ಜಾಗೃತನಾಗುತ್ತಾನೆ, ಭಗವಂತನ ಉಪಸ್ಥಿತಿಯನ್ನ ಅವನು ಅನುಭವಿಸ್ತಾನೆ. ಯಾವಾಗ ನಾವು ಅಜಾಗರೂಕತರಾಗಿರ್ತೀವಿ, ಭಗವಂತನ ಅಸ್ತಿತ್ವವನ್ನ ನಮ್ಮ ಕೈನಲ್ಲಿ ಕಾಣ್ಲಿಕ್ಕಾಗೋದಿಲ್ಲ. ಪ್ರಶ್ನೆ ದೇವರನ್ನ ಬದಲಾಯಿಸೋದಿಲ್ಲ, ನಮ್ಮನ್ನ ಜಾಗೃತಗೊಳಿಸುವಂಥದ್ದು. ಇಲ್ಲಿಯವರೆಗೆ ಧರ್ಮವನ್ನ ನಾವು ಕೇವಲ ಹೊರಗಡೆಯ ಆಚರಣೆಗಳಿಗಾಗಿ ಅರ್ಥ ಮಾಡ್ಕೊಂಡಿದ್ದೇವೆ. ಆದರೆ ಧರ್ಮ ಹೊರಗೆ ನಡೆಯುವಂಥದ್ದಲ್ಲ, ಅದು ಒಳಗೆ ಅಂತಃಕರಣದ ಒಳಗಡೆಗೆ ಸಂಭವಿಸ್ತಕ್ಕಂಥ ಒಂದು ಕ್ರಾಂತಿ. ಭಯದಿಂದ ಸ್ವಾತಂತ್ರ್ಯಕ್ಕೆ ನಡೆದ ಪ್ರಯಾಣ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಜಾಗೃತಿಯತ್ತ ನಡೆಯುವ ಒಂದು ಯಾನ ಇದು. ಈ ಪ್ರಯಾಣದಲ್ಲಿ ಯಾವುದೇ ನಂಬಿಕೆಯ ಅವಶ್ಯಕತೆ ಇಲ್ಲ. ಬೇಕಾಗಿರೋದು ಒಂದೇ, ಏನು? ತನ್ನನ್ನ ತಾನು ನಿರಂತರವಾಗಿ ಗಮನಿಸ್ತಾ ಇರಬೇಕು ಸಾಕ್ಷಿ ರೂಪದಲ್ಲಿ. ನಮ್ಮ ಒಳಗಡೆಯ ಭಯವನ್ನ ಸಂಪೂರ್ಣವಾಗಿ ಯಾವತ್ತು ನಾವು ನೋಡ್ತೀವೋ ಅವತ್ತೇ ಅದರ ಎಲ್ಲ ಬೇರುಗಳು ಒಣಗ್ಲಿಕ್ಕೆ ಶುರು ಆಗುತ್ತವೆ. ಭಯದ ಬೇರುಗಳು ಒಣಗಿದೋ ಮನಸ್ಸಿನಲ್ಲಿ ಒಂದು ಹೊಸ ಸುಗಂಧ ಹರಡ್ಲಿಕ್ಕೆ ಶುರು ಆಗುತ್ತೆ. ಆ ಸುಗಂಧದ ಹೆಸರು ಅಭಯತ್ವ. ಅಭಯತ್ವವಿರ್ತಕ್ಕಂಥ ಮನಸ್ಸಿನಲ್ಲಿ ಒಂದು ಪ್ರೀತಿ ಅನ್ನುವಂಥದ್ದು ಹರಡುತ್ತದೆ. ಪ್ರೀತಿ ಎಲ್ಲಿದೆ ಅಲ್ಲಿ ಪ್ರಾರ್ಥನೆ ಅನ್ನೋದು ಹುಟ್ಟುತ್ತೆ. ಪ್ರಾರ್ಥನೆ ಎಲ್ಲಿ ಇದೆ ಅಲ್ಲಿ ಭಗವಂತನ ಅನುಭವ, ಪರಮಾತ್ಮ ಅನುಭವ ಅನ್ನುವಂಥದ್ದು ಸಾಧ್ಯವಾಗುತ್ತೆ. ಆದ್ದರಿಂದ ಧರ್ಮದ ಮೊದಲ ಹೆಜ್ಜೆ ಭಗವಂತನನ್ನ ನಂಬೋದಲ್ಲ. ಧರ್ಮದ ಮೊದಲ ಹೆಜ್ಜೆ ಭಯದಿಂದ ಮುಕ್ತವಾಗುವಂಥದ್ದು. ಯಾವಾಗ ನಾವು ಭಯದಿಂದ ಮುಕ್ತವಾಗ್ತೀವೋ ಸತ್ಯ ತನ್ನಿಂದ ತಾನೇ ಅನಾವರಣಗೊಳ್ಳುತ್ತದೆ. ಮುಂದುವರಿಯುತ್ತೆ ನಾಳೆ ಚಿಂತನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ,
ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ತಥೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರಾಜ ಸಿದ್ಧಾರೂರ ಸಮರ್ಥ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರತಿಯ. ಗುರುರಾಜ ಸಿದ್ಧಾರೂರ ಸಮರ್ಥ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದಾರ್ಥವ ಬೋಧಿಸಿದಿ, ಗುರುವರಾರ್ಥವ ಬೋಧಿಸಿದಿ. ಓಕ್ಷಾವಾಹನ ಶಂಕರ ನಾಮೋ ಚಾರವ ಮಾಡಿಸಿದಿ, ಗುರುವರ ಉಚ್ಚಾರವ ಮಾಡಿಸಿದಿ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ, ಗುರುವರ ಶಂಕರ ನೀನಿರುವಿ. ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ, ಗುರುವರ ಶಾಂತಿಯ ಬೀರಿದಿ. ಚರಣ ಭಜಕರ ದುರಿತದುಂದವ ತ್ವರಿತದಿ ನಾಶಿಸಿದಿ, ಗುರುವರ ತ್ವರಿತದಿ ನಾಶಿಸಿದಿ. ವರಭೃಲತಾಪುರ ದೈವದಿಂದಲಿ ನಿರುತದಿ ವಾಸಿಸಿದಿ, ಗುರುವರ ನಿರುತದಿ ವಾಸಿಸಿದಿ. ನಿರುತದಿ ವಾಸಿಸಿದಿ.